ಮನುಜನ ಮನಸ್ಸಿನಲ್ಲಿರುವ ಭಾವನೆಗಳನ್ನ, ಪ್ರಕೃತಿಯ ಸೌಂದರ್ಯವನ್ನ ಚಿತ್ರವಾಗಿ ಇಳಿಸುವುದು ಸುಲಭದ ಕೆಲಸವಲ್ಲ. ಇರುವ 64 ವಿದ್ಯೆಗಳಲ್ಲಿ ಚಿತ್ರಕಲೆಯೂ ಒಂದು. ಇಂತಹ ಚಿತ್ರಕಲೆಯನ್ನೇ ಬದುಕಿನ ವೃತ್ತಿ ಜೀವನವಾಗಿ ಆರಿಸಿಕೊಂಡು ಜೊತೆಯಲ್ಲಿ ಹವ್ಯಾಸವಾಗಿ ಬೆಳೆಸಿಕೊಂಡು ಬಂದಿರುವಂತಹವರು ಶ್ರೀ ಸತೀಶ್ ಯಲ್ಲಾಪುರ. ಆಡುಮುಟ್ಟದ ಸೊಪ್ಪಿಲ್ಲ ಎನ್ನುವ ಗಾದೆ ಮಾತಿನಂತೆ ಇವರು ಕೈ ಹಾಕದ ಕಲಾಕ್ಷೇತ್ರವೇ ಇಲ್ಲ. ಯಕ್ಷಗಾನ, ನಾಟಕ ಹಾಗೂ ವರದಿಗಾರರಾಗಿಯೂ ಸಹ ಇವರು ತಮ್ಮ ಸೇವೆಯನ್ನ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಸಲ್ಲಿಸಿದ್ದಾರೆ. ಇಂತಹವರ ಬದುಕು ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿರಲಿ ಎಂಬ ಮಹದಾಸೆಯಿಂದ ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಸತೀಶ್ ಯಲ್ಲಾಪುರ ಇವರನ್ನು ಪರಿಚಯಿಸುವ ಪ್ರಯತ್ನವನ್ನ ಶ್ರೀಬಾಲ ಯೂಟ್ಯೂಬ್ ವಾಹಿನಿಯಿಂದ ಮಾಡಲಾಗುತ್ತಿದೆ. ನಾಳೆ ಡಿಗ್ರಿ ಪರೀಕ್ಷೆ ಇದೆ ಅಂದ್ರು ಇವತ್ತು ಯಕ್ಷಗಾನದಲ್ಲಿ ಬೆಳಗ್ವರೆಗೂ ನಮ್ಮ ಯಕ್ಷಗಾನ ನೋಡಿ ಹೋಗಿದ್ದೆ ಶಾಲೆ ಪರೀಕ್ಷೆ ಬರಲಿಕ್ಕೆ. ಈ ಮಕ್ಕಳಲ್ಲಿ ಚಿತ್ರಕಲೆ ಅಭ್ಯಾಸವನ್ನ ಮಾಡಿಸ್ಲೇಬೇಕು ಅನ್ನುವಂತಹದ್ದು ಯಾಕೆ? ಅಷ್ಟೊಂದು ಮಹತ್ವ ಚಿತ್ರಕಲೆಯಲ್ಲಿ ಏನಿದೆ? ಇದು ಬಹಳ ಚಂದ ಪ್ರಶ್ನೆ ಅದು. ಹರಿ ಓಂ. ಶ್ರೀಬಾಲ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಈ ವಾಹಿನಿಯ ವಿಶೇಷವಾದಂತಹ ಸಾಧಕರ ತೇರು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಶ್ವೇತಾ ಭಟ್. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಬಹಳ ವಿಶೇಷವಾದಂತಹವರನ್ನ ಅವರ ಬದುಕನ್ನ ತಮಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಇವರ ಮನೆಗೆ ಬಂದಿದ್ದೇನೆ. ಶ್ರೀಯುತರು ಸತೀಶ್ ಯಲ್ಲಾಪುರ ಅಂತ, ತಮ್ಮೆಲ್ಲರಿಗೂ ಆತ್ಮೀಯರು, ಪರಿಚಯಸ್ಥರೇ ಆಗಿರುವಂತಹವರು. ಇವರು ಚಿತ್ರಕಲೆಯಲ್ಲಿ ಅಪಾರವಾಗಿ ಗುರುತಿಸಿಕೊಂಡು ರಾಜ್ಯ ಪ್ರಶಸ್ತಿಯನ್ನು ಸಹ ಪಡೆದಂತಹವರು. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಇನ್ನೂ ಹೆಚ್ಚಿನ ಜನ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಹೇಳಿ ಹಾರೈಸಿ ಈ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇರೋ ಕಾರಣಕ್ಕಾಗಿ ನೀವು ಕೂಡ ನಮ್ಮ ಮನೆಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ, ಶ್ರೋತೃಗಳಿಗೆಲ್ಲ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ, ಏನೂ ತೊಂದರೆ ಇಲ್ಲ. ಇನ್ನು ಒಂದು 6 ತಿಂಗಳಿಗೆ ನಾನು ನಿವೃತ್ತ ಶಿಕ್ಷಕ ಆಗ್ತೇನೆ. ಇಷ್ಟು ವರ್ಷಗಳ ಕಾಲ ಅಂದ್ರೆ ಬಹುದೀರ್ಘವಾಗಿ ಚಿತ್ರಕಲಾ ಶಿಕ್ಷಕರಾಗಿ ತಾವು ಸೇವೆಯನ್ನ ಸಲ್ಲಿಸ್ಕೊಂಡು ಬಂದಿರುವಂತಹವರು. ಬೀಸುಗೋಡಿನಲ್ಲಿ ಅತಿ ಹೆಚ್ಚಾಗಿ ಕಾರ್ಯಕ್ಷೇತ್ರ ತಮ್ಮದು. ಅದಾದ ನಂತರ ಈಗ ಸದ್ಯಕ್ಕೆ ತಾವು ಕಿರ್ವತ್ತಿಯಲ್ಲಿ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಿ ಅಂತ ಹೇಳಿದ್ರಿ. ತಮ್ಮ ಸಂಕ್ಷಿಪ್ತ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಡ್ಕೊಡಿ. ನಾನು 1965ರಲ್ಲಿ ಯಲ್ಲಾಪುರದಲ್ಲಿ ಹುಟ್ಟಿದವನು. ನಮ್ಮ ತಂದೆ ಇನ್ನೊಬ್ಬರ ವ್ಯವಹಾರದಲ್ಲಿ ಕಾರ್ಕೂನರಾಗಿ ಕೆಲಸ ಮಾಡ್ತಾ ಇದ್ರು. ಅವಾಗಿನ್ನು ನಾವು ಬಾಡಿಗೆ ಮನೆಯಲ್ಲಿ ಇದ್ವಿ. ಅವಾಗ ಜೀವನಕ್ಕೆ ಅಷ್ಟೊಂದು ಆರ್ಥಿಕವಾದ ಒಂದು ಅನುಕೂಲತೆ ಅನ್ನೋದು ಏನು ಇರಲಿಲ್ಲ. ಅದೇ ಸಂದರ್ಭಕ್ಕೆ ನಾನು ಹುಟ್ಟಿ 10 ವರ್ಷಕ್ಕೆ ಎಮರ್ಜೆನ್ಸಿನೂ ಬಂತು. ಅಡಿಕೆ ದರಗಳೆಲ್ಲ ಹೆಚ್ಚು ಕಡಿಮೆ ಎಲ್ಲ ಆಗಿದ್ದರಿಂದಾಗಿ ಆ ಮಾರುಕಟ್ಟೆ ಎಲ್ಲ ಕುಸಿದು ಹೋಯ್ತು ಆ ಸಂದರ್ಭದಲ್ಲಿ. ಅಂತ ಸಂದರ್ಭದಲ್ಲಿ ನನ್ನ ಹಿರಿಯಣ್ಣ ಆಗತಾನೆ PUC ಮುಗಿಸಿದ್ದ. ಅವನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ನಲ್ಲಿ ಸರ್ಕಾರದಿಂದ ಲೋನ್ ತಗೊಂಡು ಒಂದು ಪುಟ್ಟ ಅಂಗಡಿಯನ್ನ ಪ್ರಾರಂಭ ಮಾಡಿದ್ದ. ಅವನು ಯಲ್ಲಾಪುರದಲ್ಲಿ ಮಾಡಿದವನು. ಆಮೇಲೆ ಆ ಅಂಗಡಿ ಶಾಲೆಯ ಸಮೀಪ ಇರೋದ್ರಿಂದಾಗಿ ಶಾಲಾ ಮಕ್ಕಳಿಗೆ ಅನುಕೂಲವಾಗುವಂತಹ ವಸ್ತುಗಳನ್ನೇ ಮಾರಾಟ ಮಾಡಿದ್ರು ಒಳ್ಳೆಯದು ಅಂತ ಹೇಳಿ ಅದನ್ನ ಇಟ್ಟು ಅವನು ಆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಂಡಿದ್ರಿಂದ ನಾವಿವತ್ತು ಒಂದು ಒಳ್ಳೆಯ ಆರ್ಥಿಕವಾದ ಸ್ಥಿತಿಗೆ ಬಂದು ತಲುಪಿದ್ದೇವೆ. ನಮ್ಮೆಲ್ಲಾ ಅಣ್ಣ ತಮ್ಮಂದಿರನ್ನು ಹೆಚ್ಚಾಗಿ ಓದಿಸಿ ಮದುವೆ ಮಾಡಿ ಎಲ್ಲ ಮಾಡಿದವನು ಅವನೇ. ಅವರ ಹೆಸರು ರಾಮಕೃಷ್ಣ ಹೆಗಡೆ ಅಂತ ಹೇಳಿ. ಅವರ ಅಂಗಡಿಗೆ ಈ ವರ್ಷಕ್ಕೆ 50 ವರ್ಷ ಆಗ್ತದೆ. ಅವರ ಮಗ ನಡೆಸ್ಕೊಂಡು ಹೋಗ್ತಾ ಇದ್ದಾನೀಗ. ನಾನು ಹೈಸ್ಕೂಲು ಕಲ್ತಿದ್ದು ಯಲ್ಲಾಪುರ, ಪ್ರೈಮರಿ ಯಲ್ಲಾಪುರದ YTSS ನಲ್ಲಿ ಹೈಸ್ಕೂಲ್ ಕಲ್ತು ಅಲ್ಲೇ PUC ಮುಗಿಸಿ ನಂತರ ನಾನು ಆ ಹೈಸ್ಕೂಲಿನ ದಿನಗಳಲ್ಲಿ ಇರುವಾಗ ನೀರ್ನಳ್ಳಿ ಗಣಪತಿ ಅವರ ಶಿಷ್ಯ ಆಗಿದ್ದೆ. ಅವರಲ್ಲಿ ಡ್ರಾಯಿಂಗ್ ಮಾಸ್ಟರ್ ಆಗಿದ್ರು. ಅವರ ಚಿತ್ರಕಲೆಯಿಂದ ನಾನು ಸ್ಫೂರ್ತಿಗೊಂಡು ನಾನು ಸಹ ಚಿತ್ರಕಲೆಗೆ ಇಳಿಯುವ ಹಾಗಾಯ್ತು. ಅಂದ್ರೆ ಅಭ್ಯಾಸ ಕಡಿಮೆ, ಚಿತ್ರ ಬರೆಯೋದು ಹೆಚ್ಚು. ಅದರಲ್ಲೇ ನನ್ನ ಹೆಚ್ಚಿನ ಅವಧಿಯನ್ನು ತೊಡಗಿಸ್ಕೊಳ್ಳಿಕ್ಕೆ ಹತ್ತುಬಿಟ್ಟೆ. ಹಾಗಾಗಿ ಮುಂದೆ ಕಲಿಯುತ್ತಿದ್ರು ಅದನ್ನು ಕಲಿಬೇಕು ಅನ್ನುವ ಒಂದು ಪ್ರಬಲವಾದ ಇಚ್ಛೆ ಮೂಡ್ತು. ಚಿತ್ರಕಲೆಯಲ್ಲೇ ಮುಂದುವರಿಬೇಕು ಅಂತ ಹೇಳಿ.
ಹಾಗಾಗಿ PUC ಆದ ನಂತರ ನಾನು ಧಾರವಾಡಕ್ಕೆ ಹೋಗಿ ಅಲ್ಲಿ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ 2 ವರ್ಷದ ಡ್ರಾಯಿಂಗ್ ಮಾಸ್ಟರ್ ಸರ್ಟಿಫಿಕೇಟ್ ಅನ್ನ ಕಲ್ತೆ. ಅದು ಡ್ರಾಯಿಂಗ್ ಮಾಸ್ಟರ್ ಸರ್ಟಿಫಿಕೇಟ್ ಅಂದ್ರೆ ಚಿತ್ರಕಲೆಗೆ ತಳಹದಿಯನ್ನು ಹೇಳ್ಕೊಡುವಂತಹ ಒಂದು ವರ್ಗ. ಚಿತ್ರಕಲಾ ಮಾಸ್ಟರ್ ಆಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಲ್ಲಿ ಸಿಗ್ತದೆ. ಮತ್ತೆ ಚಿತ್ರಕಲೆಯ ಬುನಾದಿ ಏನು ಅನ್ನೋದು ಗೊತ್ತಾದ ಮೇಲೆ ಸಾಕು ನನಗೆ. ಇದನ್ನ ಏನಿದ್ರು ಇದು ನಾವು ಪ್ರಾಕ್ಟೀಸ್ ಮಾಡೋದ್ರ ಮೇಲೆ ಇರ್ತದೆ. ಹಾಗಾಗಿ ನನಗಿದ್ದು ಸಾಕು. ಮತ್ತೆ ನಾನು ಇದ್ರಲ್ಲಿ ಹೈಯರ್ ಎಜುಕೇಶನ್ ಅಂತ ಮಾಡೋದು ಬೇಡ, ಸ್ವಂತ ಅಭ್ಯಾಸ ಮಾಡ್ಕೊಳುವ ಅಂತ ಹೇಳಿ ತಿರುಗಿ ನಾನು ಊರಿಗೆ ಬರುವಾಗ ನನಗೆ 84ನೇ ಇಸ್ವಿ. ಅದು 84ನೇ ಇಸ್ವಿಯಲ್ಲಿ ಕಾರ್ಟೂನಿಂಗ್ ಸ್ಟಾರ್ಟ್ ಮಾಡಿದೆ, ವ್ಯಂಗ್ಯ ಚಿತ್ರಗಳನ್ನು ಬರೆಯೋದು. ವ್ಯಂಗ್ಯ ಚಿತ್ರ, ಮೊದಲ ವ್ಯಂಗ್ಯ ಚಿತ್ರ ಮಲ್ಲಿಗೆ ಅನ್ನುವ ಮಾಸಪತ್ರಿಕೆಯಲ್ಲಿ ಪ್ರಕಟ ಆಯ್ತು. ಆ ನಂತರ ತಿರುಗಿ ನೋಡ್ಲಿಲ್ಲ. ಅಂದ್ರೆ ಕಾರ್ಟೂನ್ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿಸ್ಕೊಂಡು ಬಿಟ್ಟೆ. ಯಲ್ಲಾಪುರದಲ್ಲೇ ಒಂದು ಡಿಗ್ರಿ ಕಾಲೇಜು ಹೊಸದಾಗಿ ಪ್ರಾರಂಭ ಆಯ್ತು. ಡಿಗ್ರಿ ಮಾಡ್ಲಿಕ್ಕೆ ಅವಾಗ ಯಾರ್ಯಾರು PUC ಮಾಡಿ ಖಾಲಿ ಇದ್ದವ್ರು ಇದ್ದಾರೆ ಅವ್ರನ್ನ ಹುಡುಕ್ತಾ ಇದ್ರು. ಅಂತ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಅಲ್ಲಿನ ವಿದ್ಯಾರ್ಥಿಗಳನ್ನಾಗಿ ಸೇರಿಸ್ಕೊಂಡ್ರು. ಯಲ್ಲಾಪುರದಲ್ಲೇ ಪೊಲಿಟಿಕಲ್ ಸೈನ್ಸ್ ಮೇಜರ್ ನಲ್ಲಿ ನಾನು ಡಿಗ್ರಿ ಮಾಡಿದೆ. ಈ ಡಿಗ್ರಿ ಮಾಡುವ ಸಂದರ್ಭದಲ್ಲಿ ಫುಲ್ ಅಂದ್ರೆ ಕಾರ್ಟೂನಿಂಗ್ ಕ್ಷೇತ್ರದಲ್ಲಿ ತುಂಬಾ ಹೆಸರು ಬಂದಿತ್ತು ಆ ಕಾಲದಲ್ಲಿ. ಅದರಲ್ಲೂ BV ವೈಕುಂಠರಾಜು ಅನ್ನುವ ಸಂಪಾದಕರ ಪತ್ರಿಕೆ, ವಾರ ಪತ್ರಿಕೆ ಅಂತ ಬರ್ತಿತ್ತು. ಅವ್ರು ಅದ್ರಲ್ಲಿ ಸಂಪಾದಕನ ಡೈರಿ ಅಂತ ಪ್ರತಿ ವಾರ ಬರೀತಿದ್ರು. ರಾಜಕೀಯ ವಿಶ್ಲೇಷಣೆ, ಸಾಮಾಜಿಕ ವಿಶ್ಲೇಷಣೆ ಇಂತಹದ್ದುಗಳನ್ನು ಬರೀತಿದ್ರು. ಅದಕ್ಕೂ ತುಂಬಾ ಮೌಲಿಕವಾದಂತಹ ಬರಹ ಇರ್ತಿತ್ತು. ಅದಕ್ಕೆ ಅವ್ರು ನನ್ನ ಹತ್ರ ಪ್ರತಿ ವಾರ ಚಿತ್ರ ಮಾಡಿಸ್ಕೊಂಡ್ರು. ಹಾಗಾಗಿ ನನಗೆ ಒಳ್ಳೆ ಸ್ಕೋಪ್ ಸಿಕ್ತು. ನಾನು ನನ್ನ ಕಿಸೆ ಖರ್ಚಿಗಾಗಿ ಮನೆಯವ್ರ ಹತ್ರ ಯಾರ ಹತ್ರ ದುಡ್ಡು ಕೇಳುವ ಸಂದರ್ಭ ಇರ್ಲಿಲ್ಲ. ಸಂಭಾವನೆಯಿಂದಾನೇ ನಾನು ನನ್ನ ವೈಯಕ್ತಿಕವಾದ ಬೇಡಿಕೆಗಳನ್ನೆಲ್ಲ ಈಡೇರಿಸಿಕೊಳ್ಳುವಷ್ಟು ಸಾಮರ್ಥ್ಯ ಇತ್ತು. ಹಾಗಿರುವಾಗ ಡಿಗ್ರಿ 2ನೇ ವರ್ಷದಲ್ಲಿ ಇರುವಾಗ ಯಲ್ಲಾಪುರಕ್ಕೆ ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ ಒಬ್ಬ ವರದಿಗಾರರು ಬೇಕಾಗಿತ್ತು. ಆ ಕೆಲಸಕ್ಕೆ ನಾನೊಂದು ಅರ್ಜಿ ಹಾಕಿದೆ. ಅದು ಬರವಣಿಗೆ ಇತ್ತು, ಯಾಕಂದ್ರೆ ಮಕ್ಕಳ ಕಥೆಗಳನ್ನೆಲ್ಲ ಬರೀತಿದ್ದೆ. ಹೈಸ್ಕೂಲು, ಕಾಲೇಜು, PUC ಅಲ್ಲಿ ಇರುವಾಗಲೇ ಮಕ್ಕಳ ಕಥೆಗಳನ್ನು ಬರೀತಿದ್ದೆ. ಆವಾಗ ನಂದ ಗೋಕುಲ, ಮಂಗಳ, ಆಮೇಲೆ ವಿಕ್ರಮ ವಾರ ಪತ್ರಿಕೆ, ಇವುಗಳಿಗೆಲ್ಲ ನಾವು ಅವಾಗ ಬರಿತಾ ಇದ್ವಿ. ಅದು ಪಬ್ಲಿಷ್ ಆಗ್ತಿತ್ತು ಕಥೆ ಎಲ್ಲ. ಈಗ ನನ್ನ ಹತ್ರ ಕೇಳಿದ್ರೆ ಸಂಗ್ರಹ ಇಲ್ಲ, ಯಾಕಂದ್ರೆ ನನಗೆ ಈ ಒಂದ್ ಕಡೆ ಮತ್ತೊಂದ್ ಕಡೆ ಟ್ರಾನ್ಸ್ಫರ್ ಆಗಿ ಹೋಗುವಾಗ ಎಷ್ಟೋ ಕಾಗದ ಪತ್ರಗಳು ಹಿಂದೆ ಮುಂದೆ ಆಗಿ ಹೋಗಿದ್ದಾವೆ. ಆ ಬರವಣಿಗೆ ಅಭ್ಯಾಸ ಇದ್ದಿದ್ದಕ್ಕೆ ಮತ್ತೆ ಶಾಲಾ ಕಾಲೇಜಿನಲ್ಲೂ ಯಾವಾಗಲೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮುಂದು. ಭಾಷಣಾದಿ ಕಾರ್ಯಕ್ರಮ ಇರ್ಬೋದು, ಹಾಡು ಹೇಳೋದಿರ್ಬೋದು, ಯಾವ್ದಾದ್ರು ಅದ್ರಲ್ಲಿ ನಮ್ದೊಂದು ಹೆಸರು ಉಂಟು. ಅದರಲ್ಲಿ ಸಾಂಸ್ಕೃತಿಕ ರಂಗದಲ್ಲಿ ಎಲ್ಲಾ ಚಟುವಟಿಕೆಗಳು, ಪ್ರತಿ ವರ್ಷ ನಾಟಕ ಮಾಡುವುದೇ. ಇನ್ನೂ ನೆನಪಿದೆ ನನಗೆ, ನೀರ್ನಳ್ಳಿ ಗಣಪತಿ ಅವರ ನಿರ್ದೇಶನ ನಾವು ಯಕ್ಷ ಕಬಡ್ಡಿ ಅಂತ ಒಂದ್ ಕಾರ್ಯಕ್ರಮ ಮಾಡಿದ್ವಿ. ಯಕ್ಷ ಕಬಡ್ಡಿ ಅಂದ್ರೆ ಯಕ್ಷಗಾನದ ಶೈಲಿಯಲ್ಲಿ ಪದ್ಯ ಹೇಳ್ತಾರೆ. ಅದು ಕಬಡ್ಡಿ ಆಟಕ್ಕೆ ಸಂಬಂಧಪಟ್ಟೆ. ಅದು ಪಾಂಡವರದ್ದೊಂದು ಪಾರ್ಟಿ, ಹುಡುಗರದ್ದು, ಕೌರವರದ್ದೊಂದು ಪಾರ್ಟಿ, ಇಬ್ರು ಸೇರಿ ಕಬಡ್ಡಿ ಆಡಿದ್ರೆ ಆಗಿರ್ತದೆ ಅನ್ನೋ ಒಂದು ಕಲ್ಪನೆ. ಅದಕ್ಕೆ ವೇಷಭೂಷಣ ಎಲ್ಲ ಆ ತರದ್ದಲ್ಲ, ಹೀಗೆ ನಾರ್ಮಲ್ ಹುಡುಗರ ವೇಷಭೂಷಣ ಮಾಡ್ಕೊಂಡೆ ನಾವು ಮಾಡಿದ್ದಾಗಿತ್ತು. ನೀರ್ನಳ್ಳಿ ಗಣಪತಿ ಅವರು ಒಳ್ಳೆ ಭಾಗವತಿಕೆ ಮಾಡ್ತಿದ್ರು. ಅದಕ್ಕೆ ಮದ್ದಲೆ ಮತ್ತು ಚೆಂಡೆ 2 ಸೌಂಡ್ ಕೊಟ್ಟುಕೊಂಡು ಅದ್ರ ಪ್ರದರ್ಶನ ಮಾಡುದು. ಎಲ್ಲವೂ ಅಂಪಾಯರನೆ ಇವ ಶ್ವಾಸವನು ಬಿಟ್ಟವನೇ, ಈ ತರದ ನ್ಯಾಯದ ಆಟವನ್ನು ನೋಡಿಯೂ ನೀ ಸುಮ್ಮನೆ ನಿಂತಿರುವೆ ಏಕೆ ಅಂತ ಈ ತರದ ಪದ್ಯ ಎಲ್ಲ ಬರ್ತದೆ. ಹರಿದು ಹೋಯಿತೆನ್ನ ಚಡ್ಡಿ ಮತ್ತೆ ಹಾಳಾಯಿತಿ ಕಬಡ್ಡಿ, ಈ ತರದ ಪದ್ಯ ಎಲ್ಲ ಅವರು ಅದ್ರಲ್ಲಿ ಬರೆದಿದ್ರು. ಅವರೇ ಬರೆದು ನಿರ್ದೇಶನ ಮಾಡಿದ್ರು. ಅವೆಲ್ಲ ಅಂದ್ರೆ ಹಿಂಗೆ ಸಾಮಾನ್ಯ ಅದು ಆಮೇಲೆ ಹುಚ್ಚಾಸ್ಪತ್ರೆ ಅನ್ನೋದೊಂದು ನಾಟಕ ಬೀರಣ್ಣ ನಾಯಕ್ ಮೊಗಟ ಅವರು ಬರೆದಿದ್ರು. ಅವ್ರು ನಮಗ್ ಕಲಿಸಿದ ಗುರುಗಳು. ಅವ್ರು ಬರೆದ ನಾಟಕವನ್ನು ಇವರು ಡೈರೆಕ್ಟ್ ಮಾಡಿದ್ರು. 2 ನಾಟಕಗಳು ತಾಲೂಕಿನ 3-4 ಕಡೆಗೂ ಆ ವರ್ಷ ಪ್ರದರ್ಶನ ಆಯ್ತು. ಮತ್ತೆ ಡಿಮಾಂಡ್ ಬಂದು ಪ್ರದರ್ಶನ ಯಕ್ಷ ಕಬಡ್ಡಿ ನನ್ಗೂ ತುಂಬಾ ಇಂಟ್ರೆಸ್ಟಿಂಗ್ ಅಂತ. ಹೌದು, ಅದು ಸರಿ ಪದ್ಯಗಿದ್ದ ರಚನೆ ಮಾಡಿದ್ರೆ ಒಂಥರ ತಮಾಷೆ. ಆಗಿನ ಕಾಲದಲ್ಲಿ ಯಕ್ಷಗಾನವನ್ನು ಹೀಯಾಳಿಸ್ಬೇಕು ಅಂತಲ್ಲ, ಇವತ್ತ ನನಗೆ ಯಕ್ಷಗಾನ ಅಂತಂದ್ರೆ ರೀತಿಯ ಪ್ರಯೋಗ. ಹೌದು, ಯಕ್ಷಗಾನ ಅಂದ್ರೆ ಬಹಳ ಪ್ರೀತಿ ನನಗೆ. ನನ್ನ ಪ್ರಿಯವಾದ ಹವ್ಯಾಸಗಳಲ್ಲಿ ಅದು ಒಂದು.
ನಾನು ನನ್ನ 45ನೇ ವರ್ಷದ ನಂತರ ಆನಗೋಡಿನಲ್ಲಿ ಯಕ್ಷಗಾನ ಕ್ಲಾಸಿಗೆ ಹೋಗಿ ಸೇರ್ಕೊಂಡು ಒಂದು ಏಕತಾಳ, ಒಂದು ಕೊರೆ ತಾಳ, ಒಂದು ಈ ತರದ ತಿರುಗುಡೆ ತಾಳ ಇದೊಂದು ಕೆಲವೊಂದನ್ನು ಕಲ್ತ್ಕೊಂಡು ಕೆಲವಷ್ಟು ಪ್ರದರ್ಶನಗಳಲ್ಲೆಲ್ಲ ಪಾತ್ರ ಮಾಡುವಷ್ಟು ಮಾಡಿದ್ದೇನೆ. ಈಗ ಸ್ವಲ್ಪ ಹಿಂಸರಿದಿದ್ದೇನೆ, ಮತ್ತೆ ಈಗ ಮತ್ತೆ ಪ್ರಾರಂಭ ಆಗಿದೆ. ಆ ತರದಲ್ಲಿ ಬಂತು. ಅಲ್ಲಿ 86ನೇ ಇಸವಿಯಲ್ಲಿ ನಾನು ಸಂಯುಕ್ತ ಕರ್ನಾಟಕ ಯಲ್ಲಾಪುರದ ಮೊಟ್ಟ ಮೊದಲ ವರದಿಗಾರ. ನನಗೊಂದು ಅವಾಗ ನನಗೆ ಸುದ್ದಿ ಹೆಂಗ್ ಬರಿಬೇಕು ಅಂತ ಗೊತ್ತಿಲ್ಲ. ಸುದ್ದಿ ಬರೆಯುವುದು ಹೇಗೆ ಅಂತ ಹೇಳಿ ನಾನು ಆಗಿನ ಸೀನಿಯರ್ಸ್ ಸುದ್ದಿಗಾರರು ಯಾರಿದ್ದಾರೆ ಯಲ್ಲಾಪುರದಲ್ಲಿ ಅವರಲ್ಲಿ ಕೇಳಿದಾಗ ನಾವು ಬರೆದಿದ್ದನ್ನು ನೋಡ್ಕೊಂಡು ನೀನು ಬರ್ರಿ ಅಂತ ಹೇಳ್ತಿದ್ರು. ಅಂದ್ರೆ ಅವ್ರು ಹೇಳಿದೇನು, ಈಗ ಅವ್ರು ಬರೆದಿದ್ದನ್ನ ನಾನ್ ನೋಡ್ಕೊಂಡು ಬರಿಬೇಕು ಅಂತಂದ್ರೆ ಅದು ಹಳೆ ಸುದ್ದಿ ಆಗಿರ್ತದೆ, ಪಬ್ಲಿಷ್ ಆಗಿ ಹೋಗಿರ್ತದೆ, ಅದು ನಾನು ಹಳೆ ಸುದ್ದಿ. ಸೊ ಸುದ್ದಿ ಹೇಗ್ ಮಾಡ್ಬೇಕಾಯ್ತು ಅಂತ ಹೇಳಿ ಅದ್ ಆಲೋಚನೆ ಮಾಡಿ ಸುದ್ದಿ ಹುಡುಕೊಂಡು ಹೋಗ್ಲಿಕ್ಕತ್ತೆ ನಾನು. ಎಲ್ಲಿ ಸುದ್ದಿ ಇದೆ, ಜನರ ಸಮಸ್ಯೆ ಎಲ್ಲುಂಟು, ಅದ್ರ ಮೇಲೆ ಬೆಳಕು ಚೆಲ್ಲೋದಾಗೆ. ಅವಾಗೆಲ್ಲ ಈ ತರದ ಸಾಮಾಜಿಕ ಕುಂದುಕೊರತೆಗಳೇನಿದ್ದಾವೆ, ಜನರ ಇದಕ್ಕೆ ಸಂಬಂಧಪಟ್ಟಿದ್ದು ಬೇಡಿಕೆಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳೇನಾದ್ರು ಇದ್ರೆ ಅವುಗಳ ಮೇಲೆ ಫೀಚರ್ ಬರಲಿಕ್ಕೆ ಹೆಚ್ಚು ಅವಕಾಶ ಇತ್ತು. ಸಪ್ಲಿಮೆಂಟ್ಗಳು ಬರ್ತಿದ್ವು, ಫೀಚರ್ಗಳನ್ನು ಒಂದು ಫೋಟೋ ಅದಕ್ಕೊಂದು ಆಧಾರ ಇಟ್ಟು ಅದಕ್ಕೆ ಬರಹಗಳನ್ನು ಬರೆಯೋದು. ಆ ತರದ್ದನ್ನ ನಾನು ಹೆಚ್ಚು ಮಾಡ್ಲಿಕ್ಕೆ ಅಷ್ಟೆ. ನಾನು ಅವಾಗ ಸಂಯುಕ್ತ ಕರ್ನಾಟಕ ವರದಿಗಾರನೂ ಹೌದು. ಬೆಳಗ್ಗೆ ಅದು ಸಂಯುಕ್ತ ಕರ್ನಾಟಕದ ಏಜೆನ್ಸಿ ನಮ್ಮ ಅಣ್ಣನದ್ದೇ ಆಗಿತ್ತು. ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗಿ 8 ಗಂಟೆ ತನಕ ಪೇಪರ್ ಅನ್ನ ಮನೆ ಮನೆಗೆ ಹಂಚಿ ಸೈಕಲ್ ಹೊಡ್ಕೊಂಡು, ಆಮೇಲೆ 8 ಗಂಟೆಯಿಂದ ಕಾಲೇಜ್ ಸ್ಟಾರ್ಟ್ ಆಗ್ತಿತ್ತು ನಮ್ಗೆ. 8:15 ಕಾಲೇಜು. ಅದು YTSS ಬಾಡಿಗೆ ಬಿಲ್ಡಿಂಗ್ ನಲ್ಲಿ ಇದ್ದಿದ್ದಕ್ಕೆ ಬೇಗ ಮುಗಿಸ್ಬೇಕಾಗಿತ್ತು ಅವ್ರಿಗೆ ಕ್ಲಾಸ್, ಯಾಕಂದ್ರೆ ಅವ್ರ ಕ್ಲಾಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಬಿಟ್ಟು ಕೊಡ್ಬೇಕಲ್ಲ. ಹಾಗಾಗಿ ಅಷ್ಟು ಮುಂಚೆ ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಆಗ್ತಿತ್ತು. ಅದಕ್ಕೂ ಹೋಗಿ ಆಮೇಲೆ ಮಧ್ಯಾಹ್ನ ಬಂದು ಅಣ್ಣನ ಅಂಗಡಿಯಲ್ಲಿ ಸಾಮಾನೆಲ್ಲ ಕಟ್ಟಿ ಕೆಲಸವನ್ನು ಮಾಡಿದ ಮೇಲೆ ಮಧ್ಯಾಹ್ನದ ನಂತರದಲ್ಲಿ ನಾನು ವರದಿಗಾರ ಆಗ್ತಿದ್ದೆ. ಅಂದ್ರೆ ಒಂದು ದಿವಸದಲ್ಲಿ ಹಲವಾರು ವಿಧದ ಪಾತ್ರ ವಹಿಸುವುದು. ಅಷ್ಟರ ಮೇಲೆ ರಾತ್ರಿ ನನಗೆ ನನ್ನ ವ್ಯಂಗ್ಯ ಚಿತ್ರ ಬಿಡಿಸ್ಕೊಳ್ಳೋದು ಈ ತರದ ಕೆಲಸಕ್ಕೆ ಅವಕಾಶ. ರಾತ್ರಿ 2 ಗಂಟೆ 3 ಗಂಟೆವರೆಗೂ ಪೂರ್ತಿ ಚಿತ್ರ ಬಿಡಿಸಿದ್ದು ಉಂಟು. ಅಂದ್ರೆ ಅದರ ಮೇಲೆ ಅಷ್ಟು ಭಕ್ತಿ ಇದ್ದಿದ್ದಕ್ಕೆ ಅದನ್ನು ಕಂಟಿನ್ಯೂ ಇಟ್ಕೊಂಡಿದ್ದೆ ನಾನು. ಹೀಗಿರುವಾಗಲೇ 1988ರಲ್ಲಿ 87ರಲ್ಲಿ ಸರ್ಕಾರದವರು ಚಿತ್ರಕಲಾ ಶಿಕ್ಷಕರ ಹುದ್ದೆಗೆ ಅರ್ಜಿ ಆಹ್ವಾನ ಮಾಡಿದ್ರು. ಅದಕ್ಕೆ ಇನ್ನೊಬ್ರು ಯಾರೋ ಲಾಸ್ಟ್ ಡೇಟ್ ಇರೋ ಮುಂಚಿನ ದಿವಸ ಬಂದು ನನಗೆ ತಿಳಿಸಿದ್ರಿಂದ ನನಗೆ ಗೊತ್ತಾಯ್ತು. ನಾನ್ ಜಾಬ್ ನ್ಯೂಸ್ ಮಾರಾಟ ಮಾಡೋ ಅಂಗಡಿಯಲ್ಲಿ ಇದ್ರು ನನಗೆ ಗೊತ್ತಿರಲಿಲ್ಲ. ಅದು ಗೊತ್ತಾಗಿ ಹೋಗಿ ಕಾರವಾರಕ್ಕೆ ಹೋಗಿ ಅರ್ಜಿ ಹಾಕಿ ಬಂದೆ. ಅದು ನನ್ನ ಅದೃಷ್ಟಕ್ಕೆ ಈಗ ನನಗೆ ಚಿತ್ರಕಲಾ ಶಿಕ್ಷಕನನ್ನಾಗಿ ಮಾಡಿದ್ದು, ಆ ಉದ್ಯೋಗ ಕೊಟ್ಟಿದ್ದು ಸಹ ವ್ಯಂಗ್ಯ ಚಿತ್ರವೇ. ವ್ಯಂಗ್ಯ ಚಿತ್ರಗಳ ಆಲ್ಬಮ್ ಅನ್ನು ತಗೊಂಡೋಗಿದ್ದೆ. ಆ ಆಲ್ಬಮ್ ನಲ್ಲಿ BV ವೈಕುಂಠರಾಜು ಅವರು ಬರೆದ ಪತ್ರ ಇತ್ತು, ನನಗೆ ಬರೆದ ಪತ್ರ. ಅವ್ರು ನನ್ನನ್ನು ಹೊಗಳಿ, ಇನ್ನೇನು ಒಂದು ಹಳ್ಳಿಯಲ್ಲಿ ಇದ್ದುಕೊಂಡು ಗ್ರಾಮೀಣ ಪ್ರದೇಶದಲ್ಲಿದ್ದು ನಮ್ಮಂತ ರಾಜಧಾನಿಯಲ್ಲಿದ್ದ ಒಂದು ಪತ್ರಿಕೆಗೆ ರೆಗ್ಯುಲರ್ ಆಗಿ ಇಷ್ಟು ಚೆನ್ನಾಗಿ ನೀವು ಚಿತ್ರ ಬರ್ಕೊಡ್ತಾ ಇದ್ದೀರಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವ್ರು ನನಗೆ ಹಾರೈಸಿ ಬರೆದ ಪತ್ರ ಇತ್ತು. ಅವಾಗ ಇಂಟರ್ವ್ಯೂ ಕಮಿಟಿ ಇರ್ತಿತ್ತು, ಸಮಿತಿ, ಅವರೆಲ್ಲ ರಾಜಕೀಯದ ಹಿನ್ನೆಲೆ ಅವರು ಇರ್ತಿದ್ರು. ಅವರು ಈ ಲೆಟರ್ ಅನ್ನು ನೋಡಿದ್ರು. ಲೆಟರ್ ಅನ್ನು ನೋಡಿದಾಗ ವೈಕುಂಠರಾಜು ಅಂತವ್ರು ಶಿಫಾರಸು ಮಾಡಿ ನಿಮ್ಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಹಾಗಿದ್ದ ಮೇಲೆ ನಿಮ್ಮನ್ನ ನಾವು ಆಯ್ಕೆ ಮಾಡದೇ ಇರ್ಲಿಕ್ಕೆ ಆಗುದಿಲ್ಲ, ಅಂತ ದೊಡ್ಡ ಸಂಪಾದಕರು ಮಾಡಿದ್ದಾರೆ ಅಂತ ಹೇಳಿ ಮಾತು ಅವ್ರ ಬಾಯಿಂದ ಬಂತು. ಮತ್ತೆ ಇಂಟರ್ವ್ಯೂನು ಅವ್ರು ಕೇಳಿದ ಪ್ರಶ್ನೆಗಳಿಗೆಲ್ಲ ಅಷ್ಟು ಕರೆಕ್ಟ್ ಆಗಿ ಚೆನ್ನಾಗಿ ಉತ್ತರ ಕೊಟ್ಟಿದ್ದೆ ನಾನು. ಅಂತೂ ನನಗೆ ಸರ್ಕಾರಿ ನೌಕರಿ ಅನ್ನೋದೊಂದು ಲಾಗೂ ಆಯ್ತು. ಸಿಕ್ಕಿದ್ದ ನೌಕರಿ ಬಿಡಬಾರದು. ನಾವು ಡಿಗ್ರಿ ಮುಗಿದಿತ್ತ, ಕಂಪ್ಲೀಟ್ ಆಗಿ ಡಿಗ್ರಿ ಫೈನಲ್ ಇಯರ್ ಎಕ್ಸಾಮ್ ಬರೆದಿಟ್ಟಿದ್ದೆ ನಾನು, ಬರ್ದಿದ್ದೆ. ರಿಸಲ್ಟ್ ಬರ್ಲಿಲ್ಲ ಆಗಿತ್ತು ನನಗೆ. ಅದು ಇವತ್ತು ಅಪಾಯಿಂಟ್ಮೆಂಟ್ ಇದು ಸೆಲೆಕ್ಷನ್ ಆಗಿದ್ದು ಆರ್ಡರ್ ಬಂದ್ರೆ ನಮಗೆ ಪೋಸ್ಟಿಂಗ್ ಆಗಿದ್ದು ಮತ್ತೆ 6 ತಿಂಗಳು ಲೇಟು. ಸೊ ಅಲ್ಲಿವರೆಗೆಲ್ಲ ಡಿಗ್ರಿ ಎಲ್ಲ ಮುಗಿಸ್ಕೊಳ್ಲಿಕ್ಕಾಯ್ತು. ಹಾಗಾಗಿ ಹೋಗಿ ನನಗೆ ಸಿದ್ದಾಪುರ ತಾಲೂಕು ನಾಣಿಕಟ್ಟ ಕೊಟ್ರು. ಹತ್ತಿರದಲ್ಲೇ ಸಿಗ್ತು. ನಾಣಿಕಟ್ಟದಲ್ಲಿ 12 ವರ್ಷ ಸರ್ವಿಸ್ ಮಾಡಿದೆ. 2000 ಹೈಸ್ಕೂಲ್.
ಒಂದು 3 ವರ್ಷ ನಾನು ಮೇಸ್ಟ್ರ ಕೆಲಸ ಸರಿ ಮಾಡ್ಲಿಲ್ಲ. ಹ್ಮ್ ಅಂದ್ರೆ ಆ, ಯಾಕೆ ಕೇಳಿದ್ರೆ ನನಗಲ್ಲಿ ಹೋದ ಮೇಲೆ ಅನ್ಸಿದ್ದು ಹ್ಮ್ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳದೆ ನಾವು ಪಾಠ ಮಾಡಬಾರ್ದು ಅಂತ. ಹ್ಮ್ ಸೊ ಮಕ್ಕಳ ಸ್ಟಡಿಗ ಮಕ್ಕಳನ್ನ ವೈಯಕ್ತಿಕವಾಗಿ ಅಧ್ಯಯನ ಮಾಡುವುದರ ಸಲುವಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದೆ ನಾನು. ಹ್ಮ್ ಮಕ್ಕಳ ಸೈಕಾಲಜಿ ಏನು ಅಂದ್ರೆ ಹ್ಮ್ ಉಳಿದ B.Ed ಆದ ಶಿಕ್ಷಕರು D.Ed ಆದ ಶಿಕ್ಷಕರೆಲ್ಲ ಚಿಲ್ಡ್ರನ್ ಸೈಕಾಲಜಿ ಹೇಳುವುದು ಒಂದು ಸಬ್ಜೆಕ್ಟ್ ಓದ್ಕೊಂಡು ಬಂದಿರ್ತಾರೆ. ಹಾ ಹೌದು ಹೌದು, ಚಿಲ್ಡ್ರನ್ ಸೈಕಾಲಜಿ ಅವ್ರಿಗೆ ಟ್ರೈನಿಂಗ್ ಕೂಡ ಆಗಿರುತ್ತೆ ಟ್ರೈನಿಂಗ್ ಆಗಿರ್ತದೆ, ನಮಗೂ ಟ್ರೈನಿಂಗ್ ಆಗಿರ್ತದೆ. ಚಿತ್ರಕಲೆ ಬಿಡಿಸೋದು ಕಲಿಸುವುದು ಹೇಗೆ ಅನ್ನೋದು ನಮಗೂ ಹಾ ಕೊಟ್ಟಿರ್ತಾರೆ. ಅದು ಮಕ್ಕಳನ್ನ ಆದ್ರೆ ಅರ್ಥ ಚಿಲ್ಡ್ರನ್ ಮಾಡ್ಕೊಳ್ಳೋದು. ಸೈಕಾಲಜಿ ಅರ್ಥ ಮಾಡ್ಕೋಬೇಕು. ಹೌದು ಅದಕ್ಕೆ ಸಂಬಂಧಪಟ್ಟಕೊಂಡ ಹಾಗೆ ಮಕ್ಕಳ ಮನೋಭಾವ ಹೇಗಿರ್ತದೆ ಅದಕ್ಕೆ ತಕ್ಕಂಗೆ ನಾವು ಈ ಡ್ರಾಯಿಂಗ್ ಅನ್ನು ಕಲಿಸ್ಲಿಕ್ಕೆ ಯಾವ ವಿಧಾನ ಹಿಡ್ಕೊಂಡ್ರೆ ಒಳ್ಳೇದು ಹ್ಮ್ ಅನ್ನೋದನ್ನ ಒಂದು 3 ವರ್ಷ ಹ್ಮ್ ಅಧ್ಯಯನ ಸಮಯ ಮಾಡ್ತಾ ಬೇಕಾಯ್ತು. ಮಾಡ್ಕೊಂಡು ಆಮೇಲೆ ಹ್ಮ್. ನನಗೆ ಅದ್ರಲ್ಲಿ ಸಕ್ಸಸ್ ಹ್ಮ್. ಕಾಣ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಚಿತ್ರಕಲೆಯಲ್ಲಿ ನನ್ನ ಶಿಷ್ಯಂದ್ರು ಹುಟ್ಟುಕೊಳ್ಳಿಕ್ ಶುರುವಾದ್ರು ಅಂತ. ಹಾ ಹೌದು ಈಗ ಒನ್ ಹೂ ಇನ್ಸ್ಪೈರ್ಸ್ ಈಸ್ ಎ ಗುಡ್ ಟೀಚರ್ ಹೇಳೋ ಮಾತು ಮುಖ್ಯ. ಹೌದು ಟೀಚರ್ ಆದವನು ಡ್ರಾಮಟಿಸ್ಟು ಆಗಿರ್ಬೇಕು, ಅವನು ಆ ಏನಾಗಿರ್ಬೇಕು, ಆಕ್ಟರು ಆಗಿರ್ಬೇಕು, ಹೌದು. ಅವನು ಈ ಸಿಂಗರ್ ಕಡೆಗೆ ಆಗಿರ್ಬೇಕು. ಹೌದು ಎಲ್ಲ ಎಲ್ಲನೂ ಮಾಡ್ಬೇಕಾಗ್ತದೆ. ಇವತ್ತೇ ಎಲ್ಲದು ಇವತ್ತಿನ ಶಿಕ್ಷಣ ಪದ್ಧತಿಲಿ ಅವ ಡ್ಯಾನ್ಸ್ ಗಿನ್ಸ್ ಎಲ್ಲದೂ ಮಾಡ್ಬೇಕಾಗ್ತದೆ ಹೌದು. ಮಗುವಿನ ಎದುರಿಗೆ. ಸೊ ಅದನ್ನ ನಾವು ಅವಾಗ್ಲೇ ಅರ್ಥ ಮಾಡ್ಕೊಂತೀವಿ, ಹ್ಮ್ ನಾವು ಹೀಗಿದ್ರೆ ಆಗುದಿಲ್ಲ ಅಂತ ಹೇಳಿ. ಹ್ಮ್ ಸೊ ಮಗು ಮತ್ತು ಶಿಕ್ಷಕ ಇವೆರಡರ ನಡುವಿನ ಗ್ಯಾಪ್ ಕಡಿಮೆ ಮಾಡಿದಾಗ ಹ್ಮ್ ಅವನ್ ತನ್ನನ್ನು ತಾನು ನಮ್ಮ ಹತ್ರ ತೆರ್ಕೊಳ್ಳಿಕ್ ಶುರು ಮಾಡ್ತಾನೆ. ಹೌದು ಅವಾಗ ನಾವು ಅವನಿಗೆ ಏನ್ ಬೇಕು, ಅವನಿಗೆ ಯಾವ ಹಸಿವೆ ಆಗಿದೆ, ಯಾವ ತರದ ಹಸಿವೆ ಇದ್ದವನು, ಹ್ಮ್ ಇವನಿಗೆ ಎಷ್ಟು ಊಟ ಹಾಕಬೇಕು ಅನ್ನೋದು ಗೊತ್ತಾಗ್ತದೆ. ಹೌದು ಹಾಗೆ ಮಾಡಿ ನನಗೆ ಸ್ವಲ್ಪ ಒಂದ್ ಲೆಕ್ಕದಲ್ಲಿ ನನಗೆ ಸಕ್ಸಸ್ ಸಿಗ್ತಾ ಹೋಯ್ತು. ಇವತ್ತಿಗೂ ಅಣೆಕಟ್ಟದಲ್ಲಿ S.V. ಹೆಗಡೆ ಹೇಳೋ ಹೆಸರು ಅಲ್ಲ ಅವ್ರ ಊರಿನವರಿಗೆ ಹ್ಮ್ ಅಷ್ಟು ಪ್ರಿಯ. ಅಂದ್ರೆ ಇವತ್ತಿಗೂ ಈಗ ಮದುವೆ ಮುಂಜಿ ಏನೇ ಆದ್ರೂ ಇಲ್ಲಿ ಬಂದು ಕರೆದು ಹೋಗ್ತಾರೆ, ಹ್ಮ್ ಹಿಂಗೆ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ. ಆ ತರದ ವಿದ್ಯಾರ್ಥಿಗಳು ಶಿಷ್ಯರೆಲ್ಲ ಅಲ್ಲಿ ಸಿಕ್ಕಿದ್ರು. 2000ನೇ ಇಸವಿಯಲ್ಲಿ ನಾನು ಊರಿಗೆ ಬರುವ ಅಂತ ಹೇಳಿ ಹ್ಮ್ ವರ್ಗಾವಣೆ ಮೇಲೆ ಹ್ಮ್ ಇಲ್ಲಿ ಬಿಸಗೋಡ್ ಹೈಸ್ಕೂಲಿಗೆ ಬಂದೆ. ಹ್ಮ್ ಬಿಸಗೋಡ್ನಲ್ಲಿ ನಾನು ಸರಿಯಾಗಿ 22 ವರ್ಷ 22 ವರ್ಷದ ಒಂದು ಏನು ಅನುಭವ ಇದೆಯೋ ಅಲ್ಲಿ ಪಡ್ಕೊಂಡಿದ್ದು, ಅದು ನನ್ನ ಶಾಲೆ ಅಂತ ಹೇಳಿ ಈಗಲೂ ನಾನು ಹೇಳ್ತೇನೆ. ಅಂದ್ರೆ ಹಿಂಗ ಅಷ್ಟು ಅಲ್ಲಿನ ಜನ ಮಕ್ಕಳು ಎಲ್ಲ ನನ್ನ ಜೊತೆ ಅಷ್ಟು ಚೆನ್ನಾಗಿ ವ್ಯವಹರಿಸಿದ್ದಾರೆ ಮತ್ತು ನನಗೆ ಆ ತರದ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಹ್ಮ್ ಮತ್ತೆ ಯಲ್ಲಾಪುರಕ್ಕೆ ಬರ್ತಾ ಇದ್ದಂತೆನೆ ನನ್ನ ಶಿಕ್ಷಕ ವೃತ್ತಿಯಲ್ಲಿನ ಅನೇಕ ಹೊಸ ಹೊಸ ಪ್ರಯೋಗಗಳಿಗೆ ನನ್ನನ್ನು ಒಡ್ಡುಕೊಳ್ಳಿಕ್ಕೆ ಅವಕಾಶಗಳು ಸಿಗ್ತಾ ಹೋಯ್ತು. ಹ್ಮ್ ಇಲಾಖೆಯಿಂದನೂ ಇಲಾಖೆ ನನ್ನನ್ನು ಬಳಸ್ಕೊಳ್ಲಿಕ್ಕೆ ಶುರು ಮಾಡಿದ್ದು ಯಲ್ಲಾಪುರಕ್ಕೆ ಬಂದ ಮೇಲೆ. ಹ್ಮ್ ಸಿಕ್ಕಾಪಟ್ಟೆ ಇಲಾಖೆ ಬಳಸ್ಕೊಳ್ತು ನನ್ನನ್ನ. ಕಡೆಗೆ ನಾನು ಇವಾಗ ನಿವೃತ್ತಿ ಅಂಚಿನಲ್ಲಿ ಇದ್ರೂ ಸಹ ಹ್ಮ್ ಈಗ 5-6 ವರ್ಷದ ಹಿಂದಿನಿಂದ ನನಗೆ ರಾಜ್ಯ ಪ್ರಶಸ್ತಿಗೆ ನನಗೆ ಬಂದ ದಿನದಿಂದ ಹ್ಮ್ ಇಲಾಖೆ ನನ್ನನ್ನು ಬಿಡ್ಲೇ ಇಲ್ಲ. ರಾಜ್ಯ ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಮಾಡಿ ನನ್ನಿಂದ ಹೇರಳವಾದ ಕೆಲಸಗಳನ್ನ ಪಡ್ಕೊಂಡಿದೆ. ಹ್ಮ್ ಅದಕ್ಕೆ ಅಂದ್ರೆ ಇಲಾಖೆಯ ಹಿರಿಯ ಅಧಿಕಾರಿಗಳೇನಿರ್ತಾರೆ ಅವ್ರ ಕಣ್ಣಿಗೆ ನಾವು ಬಿದ್ವಿ. ಹೌದು ಅದು ಮುಖ್ಯ. ಅವು ಇದೊಂದು ರಿಸೋರ್ಸ್ ಉಂಟು, ಇದನ್ನು ಬಳಕೆ ಮಾಡ್ಕೊಳ್ಬೇಕು ಅನ್ನುವ ಹ್ಮ್ ನಾಲೆಜ್ ಅವ್ರಿಗೆ ಬಂತು. ಇವನು ಬಿಡುವಂಗೆ ಇಲ್ಲ ಅಂತ ಹೇಳಿ. ಹೌದು ಹಾಗಾಗಿ ಆ, ರಾಜ್ಯ ಮಟ್ಟದ ಚಿತ್ರಕಲಾ ಶಿಕ್ಷಕರ ತರಬೇತಿ ಕಾರ್ಯಾಗಾರಗಳಿಗೆಲ್ಲ ನಾನು ತರಬೇತುದಾರನಾಗಿ ಹಾಜರಾಗಬೇಕಾಯ್ತು. ಹ್ಮ್ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಸಾಹಿತ್ಯ ಇರ್ತದೆ, ತರಬೇತಿ ಕೊಡ್ಲಿಕ್ಕೆ ಒಂದು ಸಾಹಿತ್ಯ ಬರಿಬೇಕು. ಹೌದು ಆ ತರದ ಸಾಹಿತ್ಯದ ಪುಸ್ತಕಕ್ಕೆ ಸುಮಾರು 6 ವಿಷಯಗಳ ಮೇಲೆ ನಾನು ಸಾಹಿತ್ಯಗಳನ್ನು ಬರ್ಕೊಟ್ಟಿದ್ದೇನೆ. ಹ್ಮ್ ಅದು ವ್ಯಂಗ್ಯ ಚಿತ್ರಕಲೆ ಇರ್ಬೋದು, ಇಲ್ಯೂಷನ್ ಆರ್ಟ್ ಅಂತ ಹೇಳಿ ಹೊಸದಾಗೆಲ್ಲ ನಾವು ಇಂಟ್ರೊಡ್ಯೂಸ್ ಕೆಲವು ಚಿತ್ರಕಲೆಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದ್ದೇವೆ. ಹ್ಮ್ ಅಂತದ್ದು 3D ಭ್ರಮೆ ಉಂಟಾಗುವಂತಹ ಚಿತ್ರಗಳು ಇಲ್ಯೂಷನ್ ಆರ್ಟ್, ಹೌದು ಅದ್ರ ಬಗ್ಗೆ ಇರ್ಬೋದು. ಆಮೇಲೆ ಡಿಸೈನ್ ಡ್ರಾಯಿಂಗ್ ಬಗ್ಗೆ ಇರ್ಬೋದು. ಈ ತರದ ಹೊಸ ಹೊಸ ಅಂದ್ರೆ ಆ ಕಲೆಗಳ ಬಗ್ಗೆ ಯಾವ ರೀತಿ ತರಬೇತಿ ಶಿಕ್ಷಕರಿಗೆ ಕೊಡಬೇಕು, ಅದ್ರೊಳಗೆ ಏನ್ ಅಂಶಗಳ ಅಡಕವಾಗಿರ್ಬೇಕು, ಅದ್ರ ಮೂಲಭೂತವಾದ ಲಕ್ಷಣಗಳೇನು, ಹ್ಮ್ ಈ ತರದ್ದೆಲ್ಲ ಸಾಹಿತ್ಯ ಬರಿಬೇಕಾಗ್ತದೆ. ಹ್ಮ್ ಅದನ್ನೆಲ್ಲ ಬರೆದು ಇದು ಮಾಡಿಕೊಟ್ಟಿದ್ದಾನೆ. ಅದು ಪುಸ್ತಕ ಆಗಿದೆ, ಇಲಾಖೆದು ಹ್ಮ್ ಶಿಕ್ಷಕರಿಗೆ ತರಬೇತಿ ಪುಸ್ತಕ ಆಗಿದೆ. ಅದೊಂದು ಸಮಾಧಾನ. ಸರಿಯಾಗಿ ಈಗ ಕಿರುವತ್ತಿಗೆ ಬಂದು 2 ವರ್ಷ ಆಯ್ತು. ಮೂರನೇ ವರ್ಷ ಅಂದ್ರೆ ಒಟ್ಟು ನನ್ನ ಸೇವೆ 37 ವರ್ಷದ ಸರ್ಕಾರಿ ಸೇವೆ. ಹ್ಮ್ ಇದ್ರ ನಡುವೆ ನನಗೆ ಇಲ್ಲ ಸಾಕಷ್ಟು ತೃಪ್ತಿ ಸಮಾಧಾನ ಸಿಕ್ಕಿದೆ ಪ್ರೊಫೆಷನ್ ನಲ್ಲಿ. ಹ್ಮ್
ವೃತ್ತಿಯಲ್ಲಿ ಬಹಳ ಸಮಾಧಾನ ಸಿಕ್ಕಿದೆ. ಒಂದೇ ಸಂತೋಷ ಅಂದ್ರೆ ನಂದು ವೃತ್ತಿ ಮತ್ತು ಹವ್ಯಾಸ ಎರಡು ಲಿಂಕ್ ಒಂದೇ. ಹಾಕೊಂಡು ಉಂಟು. ಹ್ಮ್. ಅದು ಎಲ್ಲರಿಗೂ ಸಿಗುವಂತದ್ದ ಅಲ್ಲ. ಹೌದು ಹೌದು ವೃತ್ತಿ ಬೇರೆ ಯಾವ್ದೋ ಇರ್ತದೆ, ಹವ್ಯಾಸ ಇನ್ನೆಂತದೋ ಒಂದ್ ಇರ್ತದಲ್ಲ. ಹೌದು. ಆದ್ರೂ ನನಗೂ ಬೇರೆ ಬೇರೆ ಹವ್ಯಾಸ ಉಂಟು. ಹ್ಮ್. ಆದ್ರೆ ಚಿತ್ರಕಲೆನೇ ನಾವು ಹವ್ಯಾಸಕ್ಕೂ ಇಟ್ಟುಕೊಳ್ಬಹುದು, ಹ್ಮ್. ವೃತ್ತಿಯಾಗಿತ್ತಲ್ಲ ಇಷ್ಟು ದಿವಸ. ಹೌದು. ಹಾಗಾಗಿ ಇಷ್ಟು ದಿವಸ ನಾವು ಚಿತ್ರಕಲೆ ಕಲಿಯುವುದು ಹೆಂಗೆ ಅಂತ ಹೇಳಿ ಕಲಿಸ್ತಾ ಹೋದ್ವಿ. ಹ್ಮ್. ಇನ್ನು ಉಳಿದ ಸಮಯ ನನಗೆ ಕಲಿಯುವ ಕೆಲಸ ಈಗ. ಅಂದ್ರೆ ಹೊಸ ಇನ್ನು ಹೊಸ ರೀತಿಯ ಹಾ, ಪ್ರಯೋಗಗಳನ್ನ ಆ ಮಾಡುವಂಥದ್ದು. ಪ್ರಯೋಗಗಳನ್ನು ದೊಡ್ಡ ದೊಡ್ಡ ಕ್ಯಾನ್ವಾಸ್ ಮೇಲೆಲ್ಲ ಚಿತ್ರ ಮಾಡಬೇಕು. ಈ ಹೌದು. ತರದ ಬಯಕೆಗಳು ಉಂಟು ನಮ್ಗೆ. ಹ್ಮ್. ನಾವು ಇಡೀ ದಿವಸ ಹಾಳೆ ಮೇಲೆ ಚಿತ್ರ ಬಿಡಿಸ್ಕೊಳ್ತೀವಿ. ಇನ್ನು ಮುಂದೆ ಕ್ಯಾನ್ವಾಸ್ ಗಳಲ್ಲಿ ಇನ್ನು ಕ್ಯಾನ್ವಾಸ್ಗಳು, ದೊಡ್ಡ ದೊಡ್ಡ ಗ್ಯಾಲರಿಯನ್ನ ಕ್ಯಾನ್ವಾಸ್ಗಳು, ಆರ್ಟ್ ಗ್ಯಾಲರಿಯನ್ನ ಆರ್ಟ್ ಆ ಟೈಪ್ ನ ಕೆಲಸಗಳನ್ನು ಒಂದಷ್ಟು ನಮ್ಮ ಆತ್ಮತೃಪ್ತಿಗಾಗಿ ಮಾಡುವಂತದ್ದು. ಅದು ಯಾವ್ದೋ ಮಾರ್ಕೆಟಿಂಗ್ ಬಿಡ್ಬೇಕು, ಸೇಲ್ ಆಗ್ಬೇಕು ಅದಲ್ಲ. ಹ್ಮ್. ಅದರಲ್ಲಿ ಮಗದಷ್ಟು ಅದರಲ್ಲಿ ಜ್ಞಾನ ಇರುವಂತ ಒಂದು ಕಲೆ ಅದು ಹೌದು. ಚಿತ್ರಕಲೆ. ಹೌದು. ಅದು ಸಾಗರದ ಉಪಾಧಿಯಲ್ಲಿ ನಾವೆಲ್ಲ ಒಂದ್ ಸ್ವಲ್ಪ ಹಿಂಗ್ ಬೊಗಸಲ್ಲಿ ಎತ್ಕೊಂಡು ಹಂಗೆ ಹೌದು. ಮಾಡಿದ್ವಿ. ಹೌದು. ಕೇಳ್ಬೇಕು ಅನ್ಕೊಂಡೆ, ಹೇಗೆ ಶುರುವಾಯ್ತು ನಿಮ್ಗೆ ಯಕ್ಷಗಾನದ ಹವ್ಯಾಸ? ಯಕ್ಷಗಾನದ ಹವ್ಯಾಸ ಅಂದ್ರೆ ಅದು ಮೂಲತಃ ಬಾಲ್ಯದಿಂದನೂ ಯಕ್ಷಗಾನದ ಮೇಲೆ ತೀವ್ರವಾದ ಒಂದು ಆ ಭಕ್ತಿ. ಹೌದು. ಅದ್ರ ಬಗ್ಗೆ ಒಂದು ನಮ್ಮನೆ ಅದೇನ್ ಹೇಳ್ತೀರಿ ನೀವು, ಒಂದ್ ರೀತಿ ಮೂಢ ಭಕ್ತಿ ಹೇಳ್ತಾರಲ್ಲ, ಹೌದು. ಅಷ್ಟರ ಮಟ್ಟಿಗೆ. ಅಂದ್ರೆ ನಾಳೆ ಡಿಗ್ರಿ ಪರೀಕ್ಷೆ ಇದೆ ಅಂದ್ರು ಹ್ಮ್. ಇವತ್ತು ಯಕ್ಷಗಾನದಲ್ಲಿ ಬೆಳಗ್ಗೆವರೆಗೆ ನಾವು ಯಕ್ಷಗಾನ ನೋಡಿ ಹೋಗಿದ್ದೆ ಶಾಲೆ ಪರೀಕ್ಷೆ ಬರೀಲಿಕ್ಕೆ. ಬಹುಶಃ ಅದು ನಮ್ಮ ಉತ್ತರ ಕನ್ನಡದ ಎಲ್ಲರ ಮನಸ್ಸಿನಲ್ಲೂ ಅದು ಆ ಹೌದು, ರೀತಿಯಾದಂತಹ ಭಾವನೆಗಳು ಚಂಡೆ ಇದ್ದೇ ಇರುತ್ತೆ. ಶಬ್ದ ಕೇಳಿದ ಕೂಡಲೇ ಕಿವಿ ನಾಟಕ ಆಗ್ಬಿಡ್ತದೆ. ಹೌದು. ಹಾಗಿದ್ದಾಗ ಅದು ಕಲಿಬೇಕು ಅಂತಿದ್ರು ನನಗೆ ಆ ಕಲಿಸುವಂತವ್ರ ಹತ್ರದಲ್ಲಿದ್ದ ಕಲಿಬೇಕು ಕಾಣಲಿಲ್ಲ ನನಗೆ. ಹ್ಮ್. ಇಲ್ಲಿ ಬಂದ ಮೇಲೆ ಒಂದು ಮಕ್ಕಳ ಯಕ್ಷಗಾನ ಕ್ಲಾಸಿಗೆ ನಾನು ಸೇರಿ ಹ್ಮ್. ಒಂದು 4 ಹೆಜ್ಜೆ ಕಲ್ತುಕೊಂಡು ದೊಡ್ಡ ದೊಡ್ಡ ಪಾತ್ರಗಳನ್ನ ನಾನು ಮಾಡ್ಲಿಕ್ಕೆ ಹೋಗುದಿಲ್ಲ. ಪೋಷಕ ಪಾತ್ರಗಳನ್ನು ಮಾತ್ರ, ಸಣ್ಣದು 1-2 ಪದ್ಯ ಇರ್ಬೇಕು. ಹ್ಮ್. ಅದಕ್ಕೆ ತಕ್ಕಂಗೆ ಯಕ್ಷಗಾನ ಕಲೆಗೆ ಅಪಚಾರವಾಗದ ಹಾಗೆ ನನ್ನಿಂದ ಏನ್ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡ್ಕೊಡುದು. ಹ್ಮ್. ಅದಷ್ಟಕ್ಕೆ ಮಾತ್ರ ನಾನು ಬದ್ಧತೆಯಿಂದ ಮಾಡ್ಕೊಳ್ತೇನೆ. ಹ್ಮ್. ಯಾಕಂದ್ರೆ ನಮ್ಮಿಂದ ಒಂದು ಕಲೆಗೆ ಅಪಚಾರ ಆಗಬಾರ್ದು. ಹೌದು. ನಮ್ಗೆ ಅದ್ರ ಬಗ್ಗೆ ಒಂದು ಮಾಡೇ ಬಿಡ್ಬೇಕು ಹೇಳುವ ಒಂದು ಚಟ ಹೇಳ್ತಾರಲ್ಲ, ಹಂಗ ಉಂಟು ಹೇಳಿ ಹೌದು. ಆ ನಾವು ಕಲೆಗೆ ಅಪಚಾರ ಅಪಚಾರ ಮಾಡ್ಲಿಕ್ಕೆ ಆಗ್ಬಾರ್ದು ನಮ್ಗೆ ಅನ್ನೋ ಯಾವ ಒಂದು ಅಧಿಕಾರ ಇಲ್ಲ. ಕಾಳಜಿ ನಾವು ಇಟ್ಟುಕೊಂಡೇ ಮಾಡ್ಬೇಕು. ಹೌದು. ಆ ತರದಲ್ಲಿ ಹೊರಟಿದ್ದು ಅದೊಂದು ಹವ್ಯಾಸ. ಹಾಗೆ ಪತ್ರಿಕೆ ಅಷ್ಟರ ನಡುವೆ ನನಗೇನಾಯ್ತಂದ್ರೆ ಕಂಪ್ಯೂಟರ್ ನಲ್ಲಿ ಸ್ವಲ್ಪ ನಾಲೆಜ್ ಮಾಡ್ಕೊಂಡೆ. ಹ್ಮ್. 2000ನೇ ಇಸ್ವಿಯಿಂದ ಹೌದು. ಕಂಪ್ಯೂಟರ್ ಬಳಕೆ ಎಲ್ಲ ಕಡೆ ಬೇಸಿಕ್ ನಾಲೆಜ್ ನಮ್ಗೆ ಇಟ್ಕೊಳ್ಬೇಕು. ಯಾಕಂದ್ರೆ ನಾವು ಶಾಲೆಗಳಲ್ಲಿ ಮೇಸ್ಟರ್ ಆಗ್ತೇವೆ, ಹೌದು. ಹುಡುಗರ ಕೈಯಲ್ಲಿ ಮೊಬೈಲ್ ಬರ್ತದೆ. ಹ್ಮ್. ಮೊಬೈಲ್ ನಲ್ಲಿ ಅವ್ರು ಏನೇನೋ ತಂತ್ರಜ್ಞಾನಗಳನ್ನೆಲ್ಲ ಅವ್ರು ಅರ್ಥಕೊಂಡಿರ್ತಾರೆ. ಹೌದು. ಈ ನನ್ನ ಚಿತ್ರಕಲೆಗೆ ಸಂಬಂಧಪಟ್ಕೊಂಡು ಅವ್ರು ಏನಾದ್ರು ಒಂದು ಪ್ರಶ್ನೆ ಹಾಕಿದ್ರೆ ಹ್ಮ್. ಆಧುನಿಕ ತಂತ್ರಜ್ಞಾನದ್ದು ಹ್ಮ್. ಉತ್ತರ ಹೇಳಲಿಕ್ಕೆ ನನಗ್ ನಾಲೆಜ್ ಇರ್ಬೇಕಲ್ಲ. ಹೌದು, ಬೇಕು. ಇದು ಸರ್ಕಾರ ನಮಗ ಯಾವ್ದೋ ತರಬೇತಿ ಕೊಟ್ಟು ತಯಾರು ಮಾಡ್ತದೆ ಹೇಳಿ ನಾವು ಕಾಯುವುದಲ್ಲ ಅಂತ. ಹೌದು. ನಾವೇ ವೈಯಕ್ತಿಕವಾಗಿ ಕಲ್ತ್ಕೊಂಡ್ ಮಕ್ಕಳಿಗಿಂತ ಬಿಡ್ಬೇಕು. ನಾವೇ ಹಿಂದಾಗ್ಬಿಡ್ತೇವೆ. ಹಾಗಾಗಿ ನಾನು DTP ಕೋರ್ಸ್ ಕಲ್ತ್ಕೊಂಡೆ. ಡೆಸ್ಕ್ ಟಾಪ್ ಪಬ್ಲಿಷಿಂಗ್ ಅನ್ನು ಕಲ್ತ್ಕೊಂಡಾಗ ಹ್ಮ್. ಅದ್ರಲ್ಲಿ MS ಆಫೀಸ್ ಹೇಳ್ಕೊಡ್ತಾರೆ, ಹ್ಮ್. ಪೇಜ್ ಮೇಕರ್ ನಲ್ಲಿ ಕೆಲಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಹೌದು. ಹೌದಾ? ಹೌದು. ಆಮೇಲೆ ಫೋಟೋಶಾಪ್, ಕೋರಲ್ ಡ್ರಾ ಈ ತರದ್ದೆಲ್ಲ ನಮಗೆ ಪ್ರಾರಂಭಿಕ ಅದರಲ್ಲಿ ಹೇಗಿರ್ತದೆ ಅದು, ಆ ಸಾಫ್ಟ್ವೇರ್ ಎಲ್ಲ ಹೆಂಗ್ ವರ್ಕ್ ಮಾಡ್ಬೋದು ಅನ್ನುವ ಒಂದು ಪ್ರಾಥಮಿಕ ಮಾಹಿತಿ ನನಗೆ ಈಶ್ವರ್ ಭಟ್ರು ಮಾಡ್ಕೊಟ್ರು. ಹ್ಮ್. ತೋಟಮನೆ ಹ್ಮ್. ಅವ್ರ ಹತ್ರ ಹೋಗಿ ನಾನೊಂದು 3 ತಿಂಗಳ ಕಲ್ತೆ. ಕಲ್ತವ್ ಮನೇಲಿ ಒಂದು ಕಂಪ್ಯೂಟರ್ ತಂದು ಕೊಟ್ರು ನನಗೆ. ಹ್ಮ್. ಮನೇಲಿ ಕಂಪ್ಯೂಟರ್ ಕೊಟ್ಟಿದ್ರಿಂದ ಇಲ್ಲಿ ಪ್ರಯೋಗಕ್ಕೆ ಶುರುವಾಯ್ತು, ಕೆಲ್ಸಕ್ಕೆ ಅನುಕೂಲ ಆಯ್ತು. ಅಂದ್ರೆ ಕಲ್ತ್ಕೊಂಡು ಬಂದಾಕ್ಷಣ ಪ್ರಯೋಗ ಮಾಡ್ಲಿಕ್ಕೆ ಮಾಡ್ಲೇಬೇಕು, ಹೌದು. ಪ್ರಾಕ್ಟೀಸ್ ಜಾಸ್ತಿ ಹೊತ್ತು ಮಾಡ್ಲಿಕ್ಕೆ ಆಯ್ತು. ಟೈಪಿಂಗ್ ಬಹಳ ಚೆನ್ನಾಗಿ ಸುಧಾರಿಸ್ಕೊಂಡೆ, ಹ್ಮ್. ಕನ್ನಡ ಅಂಡ್ ಇಂಗ್ಲಿಷ್ ಬೋತ್. ಹ್ಮ್. ಬೇಕಾದಷ್ಟು ವೇಗದಲ್ಲಿ ನಾನು ಟೈಪ್ ಮಾಡಬಲ್ಲೆ. ಹ್ಮ್. ಮಾಡ್ಕೊಂಡು ಎಲ್ಲ ಮಾಡಿ ಮಾಡ್ತಾ ಇರುವಾಗ ಈ ನನ್ನ ಕಾರ್ಟೂನ್ ಮಾಡೋದಿತ್ತಲ್ಲ, ಹ್ಮ್. ನಾವು ಶುರು ಮಾಡಿದ ಸಂದರ್ಭದಲ್ಲಿ ಈ ತರದ ಡ್ರಾಯಿಂಗ್ ಅಂತ ಬರ್ತದೆ. ಹಾ. ಇದು ವಾಟರ್ ಪ್ರೂಫಿಂಗ್, ಇದು ಮೈ ಮೇಲೆ ಅಂಗಿ ಮೇಲೆಲ್ಲ ಬಿದ್ರೆ ಕಲೆನೆ. ಹೌದು. ಈ ಇಂಕ್ ನಲ್ಲಿ ಒಂದು ಬ್ರಷಿನ ತುದಿಗೆ ಒಂದು ಇಂಕ್ ಪೆನ್ನಿನ ನಿಬ್ಬನ್ನು ಕಟ್ಕೊಳ್ಳೋದು, ಹ್ಮ್. ದಾರ ಹಾಕಿ ಕಟ್ಕೊಳ್ಳೋದು, ಹ್ಮ್. ಅದನ್ನ ಇದ್ರೊಳಗೆ ಗದ್ದಿಸಿ ತೆಗೆದು ಹ್ಮ್. ಹಾಳೆ ಮೇಲೆ ಬಿಡಿಸುದು. ಹ್ಮ್. ಬಿಡಿಸಿ ಅದನ್ನು ಕಳಿಸ್ಬೇಕಾಗಿತ್ತು. ಯಾವಾಗ 1984 ಟೈಮ್ ತೆಳ್ಳಗೆ ಚಿತ್ರ ಬರ್ಬೇಕು ಅಂತಂದ್ರೆ ಆ ರೀತಿ ಮಾಡೋದು. ಅದು ಅಷ್ಟು ಡಾರ್ಕ್ ಅಕ್ಷರ ಇಂಕ್. ಹಾ.
ಇಷ್ಟು ಡಾರ್ಕ್ ಆಗೇ ಇರ್ಬೇಕು, ಅದು ಲೈಟ್ ಆಗಿ ಇರುವಂಗಿಲ್ಲ ಇರುವಂಗಿಲ್ಲ. ಅದು. ಆಮೇಲೆ ಅದು ಅಲ್ಲಿ ಬ್ಲಾಕ್ ಆಗಿ ಆಮೇಲೆ ಪ್ರಿಂಟ್ ಆಗೋದು. ಹೌದು ಆ ಕಾಲ ಅದು. ಹೌದು. ಅಂತ ಕಾಲ ನೋಡ್ಕೊಂಡು ಬಂದಿದ್ದೇವೆ ನಾವು. ಅದು ದಿವಸ ಬಂದಂಗ ಈಗ ಸಾದಾ ಬಾಲ್ ಪೆನ್ ತಗೊಂಡ್ ಬಿಡಿಸಿದ್ರು ನಡೀತದೆ. ಅಷ್ಟರ ಮಟ್ಟಿಗೆ ಇವತ್ತು ಕಂಪ್ಯೂಟರ್ ಕ್ಷೇತ್ರ ಬೆಳವಣಿಗೆ ಆಗಿದೆ. ಹೌದು ಆಗಿದೆ. ಹಾಗಾಗಿ ಕಾರ್ಟೂನಿಂಗ್ ಮಾಡೋದು ಅನ್ನೋದು ತುಂಬಾ ಸುಲಭದ ಕೆಲಸ ಆಗಿದೆ. ಈಗ ಸಾಫ್ಟ್ವೇರು ಬೇರೆ ಬೇರೆದು ಬಂದಿದೆ. ಹೌದು ಅದರಲ್ಲೇ ಡೈರೆಕ್ಟ್ ಆಗಿ ಟ್ಯಾಬ್ ನಲ್ಲಿ ನೇರವಾಗಿ ಬರೀತಾರೆ. ಹೌದು. ಅದ್ ನಮಗೆಲ್ಲ ಏನ್ ಅಭ್ಯಾಸ ಆಗ್ಬಿಟ್ಟಿದೆ ಅಂದ್ರೆ ಹಾಳೆ ಮೇಲೆ ಹಾಳೆ ಮೇಲೆ ಬಿಡಿಸಿ ಬಿಡಿಸಿ. ಬಿಡಿಸಿ ಹ್ಮ್. ಆ ಒಂದು ಹಾಳೆ ಮತ್ತು ಪೆನ್ಸಿಲಿನ ಗೆರೆ ಹಾಕುವಾಗ ಸಿಗುವ ಅನುಭವ ಇದೆಯಲ್ಲ, ಹೌದು. ಅದು ಟ್ಯಾಬ್ ಟ್ಯಾಬ್ ಅಲ್ಲಿ ಸಿಗುದಿಲ್ಲ. ಸೊ ಈ ಅನುಭವಕ್ಕೆ ನಾವು ಹಾತೊರಿತಾನೆ ಇರ್ತೇವೆ, ಇದು ಹೌದು. ಬೇಕು ಇದು ಬೇಕು ಅಂತ ಹೇಳಿ. ಹೌದು. ಅದು ಬಂದ್ರೆ ಮಾತ್ರ ಸಮಾಧಾನ. ಸಮಾಧಾನ. ಆದ್ರೂ ಆ ಒಂದು ವಿಭಾಗದಲ್ಲಿ ನಾವು ಸ್ವಲ್ಪ ನಾಲೆಜ್ ಸಾಕಷ್ಟು ಮಟ್ಟಿಗೆ ಮಾಡಿಕೊಂಡು ಹ್ಮ್. ಎಷ್ಟೋ ಪುಸ್ತಕಗಳಿಗೆ ಮುಖಪುಟ ಮಾಡಿಕೊಡುವ ಕೆಲಸನು ನನಗೆ ಹ್ಮ್. ಇತ್ತೀಚಿನ ದಿನಗಳಲ್ಲಿ ಹೇರಳವಾಗಿ ಬರ್ತಾ ಇದೆ. ಹ್ಮ್. ನಿನ್ನೆ ಒಂದು ಪುಸ್ತಕ ಮಾಡಿದೆ, ಅದು ಮಾತು ಮದ್ದಳೆ ಅಂತ ಹೇಳಿ ಗಾನಾ ಭಟ್ ಮೈಸೂರು ಅವರು ಮಹಿಮಾ ಪ್ರಕಾಶನದವ್ರು ಕಳಿಸಿದ್ರು ಮುಖಪುಟ ಮಾಡಿ. ತಾಳಮದ್ದಳೆಗಳ ಆಧಾರದ ಮೇಲೆ ಇರತಕ್ಕಂತ ಲೇಖನಗಳು ಅದ್ರ ಒಳಗಡೆ ಇರುವಂತ. ಹ್ಮ್. ಅದಕ್ಕೆ ಸಂಬಂಧಪಟ್ಟ ಒಂದು ಚಿತ್ರ ಮತ್ತು ಗ್ರಾಫಿಕ್ ಎರಡನ್ನೂ ಹ್ಮ್. ಮಿಕ್ಸ್ ಮಾಡಿ ಮಾಡೋದು. ಅಂದ್ರೆ ಬೈ ಹ್ಯಾಂಡ್ ವರ್ಕು ಇರ್ತದೆ ಹ್ಮ್. ನನ್ನ ಚಿತ್ರದಲ್ಲಿ ಹೆಚ್ಚಾಗಿ. ಹ್ಮ್. ಕಂಪ್ಯೂಟರ್ನಿಗೂ ಅದನ್ನ ತಗೊಂಡೋಗಿ ಹಾಕಿ ಅದನ್ನ ಅಲ್ಲಿ ಗ್ರಾಫಿಕ್ ನಲ್ಲಿ ಡಿಸೈನ್ ಮಾಡುವಂತ ಡಿಸೈನ್ ಕೆಲಸ ಮಾಡುವಂತಹ. ಮಾಡ್ಕೊಡ್ತಾರೆ. ಹೌದು. ಇತ್ತೀಚಿನ ದಿವಸಗಳಲ್ಲಿ ಆ ಕೆಲಸ ಹೆಚ್ಚು, ಇವತ್ತೀಗ ತಂತ್ರಜ್ಞಾನ ಮಟ್ಟ ಬಹಳ ಬಹಳ ಬೆಳೆದಿರುವಂತಹದ್ದು. ಬೆಳೆದಿದೆ. ಈಗ AI ಟೆಕ್ನಾಲಜೀಸ್ ಅಂತ ಈಗ ಹೊಸದಾಗಿ ಬಂದಿದೆ. ಹೌದು ಅದು ಒಂದು ಚಿತ್ರಕಲೆಗಾರನಿಗೆ ಅದನ್ನೇ ನಂಬಿಕೊಂಡು ಬದುಕುವಂತಹವನಿಗೆ ಎಷ್ಟು ಹೊಡೆತ ಆಗಬಹುದು ಅಥವಾ ಅದು ಸಹಾಯ ಆಗಬಹುದಾ ಇವತ್ತಿನ ಇದಕ್ಕೆ? ಅಲ್ಲಿ AI ತಂತ್ರಜ್ಞಾನದಲ್ಲಾದ್ರೂ ಅದು ನಿಮ್ಗೆ ಏನು ಬೇಕು ಹೇಳೋದನ್ನ ಕೇಳ್ತದೆ. ಅದು ಹ್ಮ್. ಹೌದು. ನಮ್ಗೆ ಏನು ಬೇಕು ಹೇಳುವುದನ್ನ ನಾವು ಅಲ್ಲಿ ಹೇಳಿದಾಗ ಹ್ಮ್. ಅದು ಅದನ್ನ ರೂಪಿಸಿ ಕೊಡ್ತದೆ. ಹೌದು. ಆದ್ರೆ ಭಾವನೆಗಳನ್ನು ಮೂಡಿಸುವಲ್ಲದ ಕೆಲವು ಸಲ ಸೋತು ಬಿಡಬಹುದು. ಹ್ಮ್. ನಾನು ಎಷ್ಟೋ AI ತಂತ್ರಜ್ಞಾನದ ಚಿತ್ರಗಳನ್ನ ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಹ್ಮ್. ದೇವಿ ದೇವತೆಯರ ಚಿತ್ರಗಳನ್ನೆಲ್ಲ ತುಂಬಾ ಮಾಡಿದ್ದಾರೆ ಇವಾಗ. ಹ್ಮ್. ಆ ನೂರಾರು ಕೈಗಳು ಹ್ಮ್. ಹೌದು. ಅವನ್ನೆಲ್ಲ ಇಟ್ಟ ದೇವಿಯರನ್ನು ಚಿತ್ರ ಬಿಡಿಸಿದ್ದನ್ನು ನೋಡಿದ್ದಾನೆ AI ತಂತ್ರಜ್ಞಾನ. ಅದರಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದೊಂದು ಕೈಗೆ 6-7 ಬೆರಳುಗಳಿದ್ದದ್ದು ಉಂಟು. ಅದು ಅಷ್ಟು ಸೂಕ್ಷ್ಮತೆ AI ಗೆ ಇಲ್ಲ ಅಂತ. ಇಲ್ಲ ಅಂತ ಅಂದ್ರೆ ಅದನ್ನ ಅದು ಅಂದ್ರೆ ವಿವೇಚನೆ ಖರ್ಚು ಮಾಡುದಲ್ಲ, ಇದನ್ನೊಂದು ತಯಾರು ಮಾಡ್ಬೇಕು ಅಂತ ಹೇಳಿ ಹೌದು. ಮಾಡ್ತಾ ಹೋಗ್ತಾ ಇದ್ದಲ್ಲ, ಅದು ನಾವ್ ಯಂತ್ರದ ಏನ್ ಮೂಲಕ ಹೇಳಿದ್ವೋ ಅದನ್ನ ತಯಾರು ಮಾಡ್ತಾ ಹೋಗ್ಬಿಡ್ತದೆ ಅದು. ಹೌದು. ಬಟ್ ಒಂದು ಪ್ರಮಾಣದಲ್ಲಿ ಒಂದು 40% ಪ್ರಮಾಣದಲ್ಲಿ ಅದು ಕಲಾವಿದರಿಗೆ ಹೊಡೆತ ಕೊಡ್ತದೆ. ಹ್ಮ್. ಈಗಲೇ ಈಗ ತುಂಬಾ ಕೆಲಸದ ಒತ್ತಡ ಇತ್ತು ನನಗೆ. ಈಗ ನನ್ನ ಹತ್ರ ಸುಜ್ಞಾನಿ ಸಹದೇವ ಅಂತ ಪುಸ್ತಕ ತೋರಿಸಿದ್ದೆ ನಿಮ್ಗೆ, ಹೌದು. ಅದರ ಮುಖಪುಟ ಮಾಡಿಕೊಟ್ಟಿದ್ದೆ. ಆಮೇಲೆ ಅದಕ್ಕಿಂತ ಮೊದಲು ಶತ್ರುಘ್ನ ಅಂತ ಹೇಳೋ ಒಂದು ಕಾದಂಬರಿಗೆ ಮುಖಪುಟ ಮಾಡಿದ್ದೆ. ಹ್ಮ್. ಆ ಶತ್ರುಘ್ನ ಬರೆದ ಲೇಖಕರು ಹ್ಮ್. ನಾನು ನಕುಲು ಸಹದೇವರ ಮೇಲೆ ಪುಸ್ತಕ ಮಾಡ್ತಾ ಇದ್ದೇನೆ ಕಾದಂಬರಿ, ಅದಕ್ಕೊಂದು ಮುಖಪುಟ ಆಗ್ಬೇಕಲ್ಲ ಅಂತಂದ್ರು. ಹ್ಮ್. ನಾನು ತುಂಬಾ ಒತ್ತಡದಿಲ್ಲ. ನೋಡಿ ಸರ್, ಈಗ ನಾವು ಮಾಡ್ಲಿಕ್ಕೆ ಕೊಟ್ರೆ ಕೈಯಲ್ಲಿ ಬಿಡಿಸಿ ಆಮೇಲೆ ಕಲರ್ ಮಾಡಿ ಆಮೇಲೆ ನಿಮ್ಗೆ ಕೊಡೋದು. ಹ್ಮ್. ನೀವು ತಂತ್ರಜ್ಞಾನ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತಂದೆ. ಅವ್ರು ಅದನ್ನೇ ಮಾಡಿ ನಂಗೆ ಕಳಿಸ್ಕೊಟ್ರು. ಹಾ. ಅದನ್ನ ಇಟ್ಟುಕೊಂಡು ನಾನು ಕವರ್ ಪೇಜ್ ಮಾಡ್ಕೊಟ್ಟೆ. ನನಗ 10 ನಿಮಿಷದ ಕೆಲಸ ಆಯ್ತದು. ಆ ರೆಡಿಮೇಡ್ ಚಿತ್ರ AI ದಿಂದ ತಂದು ಕೊಟ್ಟು ಬಿಟ್ರು ನಂದು. ಹೌದು. ಬಟ್ ಅಲ್ಲಿ ಯಾವುದೇ ರೀತಿಯ ಆ ಮುಖಪುಟ ತಯಾರು ಮಾಡುವಲ್ಲಿ ಒಂದು ಪುಸ್ತಕ ಪಬ್ಲಿಷ್ ಆಗಿ ಹೊರಗೆ ಬರುವಾಗ ಹ್ಮ್. ಲೇಖಕರು ಹೇಗೆ ಒಂದು ಬರವಣಿಗೆ ಮಾಡಿ ಅದರ ಟೈಪ್ ಮಾಡಿಸಿ ಆಮೇಲೆ ಅದ್ರ ಪ್ರೂಫ್ ರೀಡಿಂಗ್ ಮಾಡಿ ಅದು ಹೊರಬರೋ ತನಕ ಎಷ್ಟು ಪ್ರೊಸೆಸ್ಗಳು ಇರ್ತವೆ, ಹ್ಮ್. ಅದಕ್ಕಾಗಿ ಪಡುವ ಏನು ತ್ರಾಸು ಉಂಟಲ್ಲ, ಹ್ಮ್. ಆ ತ್ರಾಸುಗಳನ್ನೆಲ್ಲ ಅದು ಯಾವಾಗ ಮರಿತಾನೆ ಕೇಳಿದ್ರೆ ಪುಸ್ತಕ ಹೊರಗೆ ಬಂದಾಗ. ಹೌದು. ಅಲ್ಲಿವರೆಗೂ ಅದನ್ನ ಗರ್ಭಾವಸ್ಥೆ ಅಂತ ಹೇಳಿ ಹೇಳ್ಕೊಂಡು ಅದಕ್ಕೆ ವರ್ಣನೆ ಮಾಡ್ತಾರೆ ಎಲ್ಲ ಇವರು. ಹೌದು. ಚಿತ್ರಕಾರರಿಗೂ ಅಷ್ಟೇ ಅಲ್ಲ ಅದು. ಹೌದು. ಈಗ ನಾವು ಆ ಪುಸ್ತಕದ ವಿನ್ಯಾಸಕಾರರಾಗಿದ್ದಾಗ ಆ ಪುಸ್ತಕದ ಮುಖಪುಟ ಹಿಂಗೆಲ್ಲ ಆದ್ಮೇಲೆ ಅದು ಹೆಂಗ್ ಬಂತು ಅಂತ ಕಾಯುವುದು ಒಂದು ಇದಿರ್ತದೆ. ಹೌದು. ಆದ್ರೆ ಇದ್ರಲ್ಲಿ ಏನಾಗಿರ್ತಕ್ಕಂದ್ರೆ ಪ್ರಸವ ವೇದನೆಯೇ ಇಲ್ಲ. ಹಾ. AI ತಂತ್ರಜ್ಞಾನ ಬಂದ ಮೇಲೆ ಸಿಸೇರಿಯನ್ ಮಾಡ್ದ ಹಾಗೆ ಮಾಡ್ದಂಗೆ ಆಗೋಯ್ತು ಅದು ಅದು. ಅಂದ್ರೆ ಸಮಸ್ಯೆ ಮುಂದೆ. ಹೌದು ಹೌದು, ಅದು ಕಲಾವಿದನ ಸ್ಕಿಲ್ಲಿಗೆ ಇಂಪ್ರೂವ್ಮೆಂಟ್ಗೆ ಅದೊಂದು ಮಾರಕವಾಗಬಹುದು. ಮಾರಕ ಆಗ್ತದೆ. ಮತ್ತೆ ಬಳಸುದಾರಿ ಹಿಡಿಯುವುದು ಒಳ್ಳೇದಲ್ಲ ಅಂತ, ಅಡ್ಡದಾರಿಯಲ್ಲಿ ಹೋಗುದು ಒಳ್ಳೇದಲ್ಲ. ಕಲಾವಿದ ಆದವ ಇದಕ್ಕೆ ಹೀಗಾಗ್ಬೇಕು ಅಂತ ಅನ್ಕೊಳ್ಳೆ ಚಾಟ್ GPT ಹೋದ, ಒಂದು ಅವನಿಗೆ ಬೇಕಾಗಿದ್ದನ್ನ ಹ್ಮ್. ಬರ್ಕೊಂಡ್ರಲ್ಲ ಅದೊಂದು ಇಮೇಜ್ ಕ್ರಿಯೇಟ್ ಮಾಡ್ತು, ತಂದಿಲ್ಲ ಹಾಕೊಂಡ್ಬಿಟ್ಟ.
ಹಿಂಗ್ ಮಾಡ್ತಾ ಹೋದ್ರೆ ಇವನ ವಿವೇಚನೆಗೆ, ಇವನ ಕೈ ಸ್ಕಿಲ್ಲಿಗೆ ಇದೊಂದು ಮಾರಕ. ಅದು ಹೌದು, ಇವನಿಗೆ ಹೊಸ ಹೊಸ ಪ್ರಯೋಗಗಳನ್ನ ಮಾಡೋದಕ್ಕೆ ಅವಕಾಶವೇ ಇಲ್ಲ ಅಲ್ಲಿ. ಹಂಗೆ ಅದು ಏನ್ ಕೊಡ್ತದೆಯೋ ಅದನ್ನ ಹೌದು, ತೆಗೆದುಕೊಳ್ಳುವಂತಹದ್ದು. ಈಗ ಚಿತ್ರಕಲೆ ವಿಭಾಗವನ್ನೇ ತೆಗೆದುಕೊಂಡ್ರೆ ಹ್ಮ್. ಈ 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸಿನವರೆಗೂ ಅದೊಂದು ಚಿತ್ರಕಲೆ ಕ್ಲಾಸ್ ಅಂತ ಕಡ್ಡಾಯವಾಗಿ ರೂಢಿಸ್ಕೊಂಡ್ ಬರ್ತಾರೆ ಎಲ್ಲಾ ಶಾಲೆಗಳಲ್ಲಿ, ಪ್ರೈವೇಟ್ ಇರ್ಬಹುದು ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಇರ್ಬಹುದು, ಹೌದು. ಅದನ್ನ ಮಾಡಿಸ್ಕೊಂಡ್ ಬರ್ತಾರೆ. ಈ ಮಕ್ಕಳಲ್ಲಿ ಚಿತ್ರಕಲೆ ಅಭ್ಯಾಸವನ್ನ ಮಾಡಿಸ್ಲೇಬೇಕು ಎನ್ನುವಂತಹದ್ದು ಯಾಕೆ? ಅಷ್ಟೊಂದು ಮಹತ್ವ ಚಿತ್ರಕಲೆಯಲ್ಲಿ ಏನಿದೆ? ಇದು ಬಹಳ ಚಂದ ಪ್ರಶ್ನೆ ಇದು. ಯಾಕಂದ್ರೆ ಪ್ರತಿಯೊಬ್ಬ ಶಿಕ್ಷಕನು ಅರ್ಥ ಮಾಡಿದ್ರು, ಶಿಕ್ಷಕರಷ್ಟೇ ಅಲ್ಲ ಪಾಲಕರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಂತ ಪ್ರಶ್ನೆ ಇದು. ಯಾಕೆ ಚಿತ್ರಕಲೆ ಅಧ್ಯಯನ ಯಾಕೆ ಬೇಕು ಹೌದು, ಅಂತ ಯಾಕೆ ಹೇಳಿ, ಮುಖ್ಯ ಯಾಕೆ ಆಗುತ್ತೆ? ಇಟ್ರು ಅದನ್ನ? ಹೌದು. ನನಗೂ ಮಾಸ್ಟರ್ ಆದ ಮೊದಲು 3 ವರ್ಷ ಗೊತ್ತಿರ್ಲಿಲ್ಲ. ಇದನ್ನೇ ಹೇಳಿದ್ ನಾನು, ಅದಕ್ಕಾಗಿ ಚಿಲ್ಡ್ರನ್ ಸೈಕಾಲಜಿ ಎಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ. ಮನುಷ್ಯನ ಮಿದುಳಿನಲ್ಲಿ 2 ಪಾರ್ಟ್, ಒಂದು ಬಲ ಮೆದುಳು, ಒಂದು ಎಡ ಮೆದುಳು, 2 ಪಾರ್ಟ್ ಇರ್ತದೆ. ಈ ಎಡ ಮೆದುಳಿನಲ್ಲಿ ಕನ್ನಡ, ಇಂಗ್ಲಿಷು, ಗಣಿತ, ವಿಜ್ಞಾನ, ಇತಿಹಾಸ ಈ ತರದ ಎಲ್ಲಾ ಓದುವ ವಿಷಯಗಳು, ಆ ಜ್ಞಾನಗಳಿಗೆ ಸಂಬಂಧಪಟ್ಟಂತ ವಿಭಾಗ ಇದು. ಇದು ಬಲಬದಿ ಭಾಗ ಏನಾಗಿರ್ತದೆ ಕೇಳಿದ್ರೆ ಕಲೆ, ಸಾಹಿತ್ಯ, ಸಂಸ್ಕೃತಿ ಈ ತರಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಅವನ ಸೃಜನಶೀಲತೆ ಅದಕ್ಕೆ ಸಂಬಂಧಪಟ್ಟಿದ್ದು. ಈ ನೃತ್ಯ, ಸಂಗೀತ ಈ ತರಕ್ಕೆ ಸಂಬಂಧಪಟ್ಟಿದ್ದು. ಈ ತರದ್ದೆಲ್ಲ ಬಲಬದಿಗಿರ್ತದೆ, ಬಲಬದಿ ಮೆದುಳಿನಲ್ಲಿ. ಈ 2 ಮೆದುಳಿನ ಸರಿಯಾದ ಬೆಳವಣಿಗೆಯನ್ನ ಆಗ್ತಾ ಹೋಗ್ಬೇಕು. ಅವಾಗ ಅವನು ಒಬ್ಬವ ಪರ್ಫೆಕ್ಟ್ ಮ್ಯಾನ್ ಆಗ್ತಾನೆ. ಸರಿ ಇದಿರ್ಬೇಕು, ನಾಲೆಜ್ ಕರೆಕ್ಟ್ ಆಗಿ ಬರ್ಬೇಕು ಅವನಲ್ಲಿ. ಅದಕ್ಕಾಗಿ ಏನ್ ಮಾಡ್ತಾರೆ, ಈ ಚಿಕ್ಕ ಮಕ್ಕಳು, ತೀರಾ ಚಿಕ್ಕ ಮಕ್ಕಳು ಮನೆಯಲ್ಲಿ ಬರಿತದೆ ಹೇಳು, ಏನಾದ್ರು ಒಂದ್ ಸಿಕ್ಬಿಡ್ತು ಅದ್ರ ಕೈಗೆ, ಗೋಡೆ ತುಂಬಾನೋ ನೆಲದ ತುಂಬಾನೋ ಅಲ್ಲಿ ಗೀಚಾಕ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಯಾಕೆಂದ್ರೆ ಅವನು ಪರ್ಪಸ್ಫುಲ್ಲಿ ಅವನು ಬೇಕೋಳ್ ಮಾಡುದಲ್ಲ, ಅದು ಅವನು ಮಿದುಳು ನೀ ಕೆಲಸ ಮಾಡು ನೀನು ಅಂತ ಇರ್ತದೆ. ಯಾಕಂದ್ರೆ ಅವನಿಗೆ ಎಡಬದಿಗೆ ಮಾತ್ರ ಫೀಡಿಂಗ್ ಆಗ್ತಾ ಇರ್ತದೆ. ಏನೋ ನೀ ಅಪ್ಪಾಳು, ಅಮ್ಮ ಹೇಳು, ಮಾವಾಳು, ಈ ಬದಿ ಮಿದುಳಿಗೆ ಏನು ಕೆಲ್ಸ ಸಿಕ್ಕುದಿಲ್ಲ. ಅದಕ್ಕಾಗಿ ಅದೇನ್ ಮಾಡ್ತದೆ, ಅವನ ಹತ್ರ ಕೆಲಸ ಮಾಡಿಸ್ತಾ ಇರ್ತದೆ. ಗೀಚುವಿಕೆಯ ಹಂತ ಹೇಳ್ತಾರೆ. ಈ ತರದ ಹಂತಗಳಲ್ಲೇ ಮೂಲಕವಾಗಿ ಅವನು ತನ್ನ ಬಲ ಮೆದುಳನ್ನು ಬೆಳೆಸ್ಕೊಳ್ತಾ ಹೋಗ್ಬೇಕಾಗ್ತದೆ. ಅಂದ್ರೆ ಉದಾಹರಣೆಗೆ ಗಣಿತದ ಒಂದು ಸೂತ್ರ ಕಲಿತಾನ ಒಂದು ಹುಡುಗ. ಗಣಿತದ ಒಂದು ಸೂತ್ರ ಕಲ್ತ ಮೇಲೆ ಆ ಸೂತ್ರವನ್ನ ಅನ್ವಯಿಸಿ ಬಂದಿರುವ ಸಮಸ್ಯೆ ಬಿಡಿಸ್ಬೇಕು. ಈ ಬಿಡಿಸುವಾಗ ಕೊಟ್ಟಂತಹ ಪ್ರಶ್ನೆಗೆ ಈ ಸೂತ್ರವನ್ನ ಅಪ್ಲೈ ಮಾಡುವುದು ಹೆಂಗೆ, ಪ್ರಾಕ್ಟಿಕಲ್ ನಾಲೆಜ್ ಉಂಟಲ್ಲ, ಇದು ಸಿಗ್ಬೇಕಾದ್ದು ಬಲಮೆದುಳಿನಿಂದ. ಹಾಗಾಗಿ ಅವನಿಗೆ ಬಲಮೆದುಳಿನ ಕೆಲಸ ಮಾಡುವುದನ್ನ ಶೋಧಿಸಿದಾಗ ಮಾತ್ರ ಎಡಮೆದುಳಿನಲ್ಲಿರುವ ವಿಷಯದ ಜ್ಞಾನಗಳು ಹೆಚ್ಚು ಸ್ಪಷ್ಟವಾಗಿ ಅವನಿಗೆ ಗೊತ್ತಾಗ್ತದೆ, ಅವನಿಗೆ ತಿಳುವಳಿಕೆ ಬರ್ತದೆ, ಮನನ ಆಗ್ತದೆ. ಹಾಗಾಗಿ ಶಿಕ್ಷಣ ತಜ್ಞರು ಏನ್ ಮಾಡಿದ್ರು ಅಂದ್ರೆ, ಬಲಮೆದುಳಿನ ಬೆಳವಣಿಗೆಗೆ ಬೇಕಾಗಿ ಮಗುವಿಗೆ ಈ ತರಹದ ಎಲ್ಲಾ ಕಲೆಗಳನ್ನು ಶಿಕ್ಷಣದ ಜೊತೆಯಲ್ಲಿ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ರು. ಅದರಲ್ಲೂ ಚಿತ್ರಕಲೆ ಬಹಳ ಪ್ರಾಧಾನ್ಯತೆ. ಯಾಕಂದ್ರೆ ಮಗು ಶುರು ಮಾಡುವುದು ಅಲ್ಲಿಂದ. ಅಕ್ಷರ ಬರೆಯುವುದು, ಅಕ್ಷರ ಅನ್ನುವುದೇ ಒಂದೊಂದು ಚಿತ್ರ. ಅದು ಪ್ರತಿಯೊಂದು ಭಾಷೆಗೂ ಇರುವ ಆ ಭಾಷೆಯ ಬರೆಯುವ ರೂಪ ಏನಿದೆ ಅದನ್ನ ಲಿಪಿ ಅಂತ ಕರೆದ್ರು. ಲಿಪಿ ಅನ್ನೋದು ಒಂದು ಚಿತ್ರವೇ. ಹಂಗಾಗಿ ಅಲ್ಲಿ ಅದಕ್ಕೆ ಬಹಳ ಮಹತ್ವ ಇದೆ. ಹಂಗಾಗಿ ಮಗುವಿಗೆ ಚಿತ್ರಕಲೆಯ ಏನು ಮೂಲಭೂತ ಶಿಕ್ಷಣ ಅನ್ನೋದು, ಚಿತ್ರಕಲೆಯ ಅಭ್ಯಾಸ ಮಾಡಿಸೋದೇನಿದೆಯಾ ಅದು ಬಹಳ ಮಹತ್ವ. ಮಾಸ್ಟ್ರೇ, ಈ ನಮ್ಮ ಹುಡುಗ ಬಾಳ ನಮ್ ಚಿತ್ರ ಬಿಡಿಸ್ತಾವ, ಅವನಿಗೊಂದ್ ಸ್ವಲ್ಪ ಹೇಳ್ಕೊಡ್ರಿ ಹೇಳಿ ಕರ್ಕೊಂಡ್ ಬರೋರು ಇರ್ತಾರೆ. ಅದೇ ಅವನು ಹೈಸ್ಕೂಲಿಗೆ ಹೋಗುವ ಹಂತಕ್ಕೆ ಬಂದ್ ಕೂಡ್ಲೆ ಅಂತ ಕ್ಲಾಸಿಗೆ ಸೇರಿಸೋದೇ ಇಲ್ಲ. ಹೌದು, ಅದು ಹಿನ್ನಡೆ ಮಗುವಿಗೆ. ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇರುವ ಮಗು SSLC ಕ್ಲಾಸಿಗೆ ಹೋಗುತ್ತಾ ಇದೆ. ಈಗ ಅದು ಪರೀಕ್ಷೆ ಎಲ್ಲ ಬರ್ತದೆ. ಹಂಗಾಗಿ ಈ ವರ್ಷ ಪ್ರಾಕ್ಟೀಸ್ ಬಂದ್ ಮಾಡಿಸಿಬಿಟ್ರೆ ಅದ್ರ ಅಂಕ ಪಡೆದುಕೊಳ್ಳುವ ಒಂದು ವಿಭಾಗಕ್ಕೆ ಹೊರತುವೆ ಅದು. ನಾವು ಮೊದಲು ಒಂದ್ ಕಾಲ ಇತ್ತು, ದಡ್ರೆಲ್ಲ ಚಿತ್ರಕಲೆ ಬಿಡಿಸ್ಲಿಕ್ಕೆ ಹೋಗ್ತಾರೆ. ಈಗ ಹಾಗಿಲ್ಲ. ಯಾರು ಅತಿ ಹುಷಾರಿದ್ದು ಹುಡುಗರಿದ್ದಾರೋ ಅವ್ನು ಚಿತ್ರಕಲೆಯಲ್ಲೂ ಅಷ್ಟೇ ಚೆನ್ನಾಗಿರ್ತಾನೆ. ಯಾಕಂದ್ರೆ ಅವ್ನು 2 ಮೆಡಲನ್ನು ಉಪಯೋಗಿಸುದು ಹೆಂಗೆ ಅನ್ನುವ ಪ್ರಾಕ್ಟೀಸ್ ಮಾಡ್ಕೊಂಡೇ ಬಂದಿದ್ದಾನು. ಹಂಗಿರ್ತದ. ಈಗ ಕಲಾ ಪ್ರಕಾರಗಳಲ್ಲಿ ಸಾಕಷ್ಟು ಕಲೆಗಳಿದೆ. 64 ವಿದ್ಯೆಗಳು ಅಂತ ಹೇಳಿದಾಗೆ ಸಾಕಷ್ಟು ಕಲೆಗಳು ಕೂಡ ಇದೆ. ಸಂಗೀತ, ನೃತ್ಯ ಇದೆಲ್ಲ ಇರ್ಬೋದು. ಈ ಕಲೆಗಳನ್ನ ಇವತ್ತಿಗೆ ಆಯುರ್ವೇದ ಇರ್ಬೋದು ಅಥವಾ ವೈದ್ಯಕೀಯ ಜಗತ್ತು
ಇದನ್ನೊಂದು ಥೆರಪಿಯಾಗಿ ಬಳಸ್ತಾ ಇದೆ. ಸಾಕಷ್ಟು ರೋಗಗಳಿಗಿರ್ಬೋದು, ಅದರಲ್ಲೂ ಹೆಚ್ಚಾಗಿ ಮನೋರೋಗಗಳಿಗೆ ಒಂದು ಥೆರಪಿಯಾಗಿ ಬಳಸ್ತಾ ಇದೆ. ಒಬ್ಬ ಕಲಾ ಶಿಕ್ಷಕರಾಗಿ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಈ ಥೆರಪಿಯಾಗಿ ಬಳಸುವಂತಹ ವಿಚಾರದ ಬಗ್ಗೆ. ಮಹತ್ವದ ಒಂದು ವಿಷಯ ಇದು. ಈಗ ನಮ್ಮ ಚಿತ್ರಕಲೆಯಲ್ಲಿ ಬಣ್ಣಗಳನ್ನ ಬಳಕೆ ಮಾಡುವಾಗ ಹಾರ್ಡ್ ಕಲರ್ಗಳು ಅಂದ್ರೆ ಕಣ್ಣಿಗೆ ರಾಚುವ ಬಣ್ಣಗಳು, ಸಾಫ್ಟ್ ಕಲರ್ಗಳು ತಂಪು ಕೊಡುವಂತ ಬಣ್ಣಗಳು ಅಂದ್ರೆ ಕೂಲ್ ಕಲರ್ಸ್ ಅಥವಾ ಅದಕ್ಕೆ ಸೌಮ್ಯ ವರ್ಣಗಳು ಅಂತ ಹೀಗೆಲ್ಲ ಕರೆಯುವ ಪದ್ಧತಿ ಉಂಟು. ಅದನ್ನ ಬಳಕೆ ಮಾಡುವ ಪದ್ಧತಿ ಇದೆ. ಈ ರೀತಿಯ ಬಣ್ಣಗಳನ್ನು ಬಳಸಿದಾಗ ಆಗುವ ಪ್ರತಿಯೊಂದು ಬಣ್ಣಗಳಿಗೂ ಅದರದ್ದೇ ಆದ ಗುಣ ಸ್ವಭಾವಗಳು ಉಂಟು. ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಈಗ ಕೆಂಪು ಬಣ್ಣ ಅಂದ್ಕೊಳ್ಳೆ ಅದು ಡೇಂಜರ್ ಬಣ್ಣ, ರಕ್ತದ ವರ್ಣ, ರಕ್ತಕ್ಕೆ ಹೊಂದುವಂತಹ ಬಣ್ಣ ಅದು. ಅದನ್ನು ನೋಡಿದ ಕೂಡಲೇ ಲಕ್ಷ್ಯ ನೇರವಾಗಿ ಅದರ ಹತ್ರನೇ ಹೋಗ್ತದೆ. ಹಾಗಾಗಿ ಅಪಾಯಕಾರಿಯಾದ ವಿಷಯಗಳಿಗೆಲ್ಲ ಕೆಂಪು ಬಣ್ಣ ಹಚ್ಚುವ ಪದ್ಧತಿ ಇಡೀ ಸಮಾಜದಲ್ಲೇ ಬೆಳ್ಕೊಂಡು ಬಂದ್ಬಿಡ್ತು. ಸಂಕೇತ ಅದು. ಸೊ ಅದನ್ನು ಕೆಲವರಿಗೆ ರಕ್ತ ನೋಡಿದ ಕೂಡಲೇ ಆಗುದಿಲ್ಲ, ತಲೆ ತಿರುಗಿ ಬಿದ್ದು ಬಿಡ್ತಾರೆ, ಮೂರ್ಛೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಅಷ್ಟು ಗ್ರಹಿಸ್ಬಿಡ್ತಾರೆ. ಅಲ್ಲಿ ಬಣ್ಣ ಗ್ರಹಿಕೆ ಆಗಿ ಮಿದುಳಿನಲ್ಲಿ ಆ ಚೋದನೆ ಉಂಟಾಗ್ತದೆ, ಆಯ್ತರ ತಪ್ಪು ಬೀಳ್ತಾರೆ. ಹಾಗೆ ಹಳದಿ ಬಣ್ಣಕ್ಕೆ ಸಂತೋಷದ ಬಣ್ಣ. ಈಗ ಅದಾದ್ರೆ ಈಗ ಸಂಭ್ರಮ. ಈಗ ವಸಂತ ಮಾಸ ಅಂತಂದ್ರೆ ಅದು ಎಲ್ಲ ಕಡೆಗೂ ಸೂರ್ಯನ ಹಳದಿ ಬಿಸಿಲು ಬರ್ತದೆ, ಗಿಡ ಎಲ್ಲ ಮರ ಎಲ್ಲ ಚಿಗುರ್ಲಿಕ್ಕೆ ಶುರುವಾಗ್ತದೆ, ಗಿಳಿ ಹಸಿರು ಬಣ್ಣ ಬರ್ತದೆ. ಗಿಳಿ ಹಸಿರು ವರ್ಣದಲ್ಲಿ ಇರುವಂತಹದ್ದು ಹಳದಿ ಬಣ್ಣ, ಸ್ಥಿರತ ಬಣ್ಣ. ಹೀಗಾಗಿ ಆ ಹಳದಿ ಅನ್ನೋದಕ್ಕೆ ಆ ಸಂತೋಷದ, ಸಂಭ್ರಮದ ಒಂದು ಅರ್ಥ ಉಂಟು. ಈಗ ಪ್ರತಿಯೊಂದು ಬಣ್ಣಕ್ಕೂ ಕೇಸರಿಗೆ ತ್ಯಾಗದ್ದು, ಬಲಿದಾನದ್ದು, ಹೌದು, ಬೆಳಿಗ್ಗೆ ಶಾಂತಿ, ಇವೆಲ್ಲ ನಾವು ನೋಡ್ಕೊಂಡ್ಬಿಟ್ಟಿವಿ. ಪ್ರತಿಯೊಂದಕ್ಕೂ ಈಗ ಹಸಿರಿಗೆ ಅಗಾಧತೆ, ವಿಶಾಲತೆ ಇದೆಲ್ಲದರ ಸಂಕೇತ. ಅದಕ್ಕೆ ಅದರದೇ ಆದ ಗುಣ ಸ್ವಭಾವ. ನೀಲಿ ಅದು ಸೌಮ್ಯತೆಯ ಒಂದು ಸಂಕೇತ ಮತ್ತು ವಿಶಾಲತೆಯದು ಸಂಕೇತ. ನೀವು ಪ್ರತಿಯೊಂದು ಬಣ್ಣಕ್ಕೂ ಅದರದ್ದೇ ಅದು. ಕಪ್ಪು ಬಟ್ಟೆ ಧರಿಸಿ ಸ್ಟ್ರೈಕ್ ಮಾಡ್ಬೇಕು, ಯಾಕೆ? ಕೆಂಪು ಬಟ್ಟೆ ಬೆಳೆಸ್ಕೊಂಡ್ರೆ ಆಗುದಿಲ್ಲ. ಕಪ್ಪು ಪಟ್ಟಿ ಧರಿಸಿ ಮಾಡುದು ಅದರ ಅರ್ಥ ಏನಂದ್ರೆ ನಮಗ್ ದುಃಖ ಆಗಿದೆ, ಈ ಒಂದು ಆಡಳಿತದ ವ್ಯವಹಾರದಿಂದ ನಮಗೆ ದುಃಖ ಆಗಿದೆ, ಹಾಗಾಗಿ ನಮ್ಮ ಸಮಸ್ಯೆಗೆ ನೀವು ಸ್ಪಂದಿಸ್ರಿ ಅನ್ನೋದನ್ನ ಹೇಳಲಿಕ್ಕಾಗಿ, ಆ ದುಃಖದ ಸಂಕೇತಕ್ಕಾಗಿ ಕಪ್ಪು ಬಣ್ಣ. ಯಾರು ಈಗ ಉದಾಹರಣೆಗೆ ಈಗ ರಾಮಾಯಣದಲ್ಲೂ ಬರ್ತದೆ, ಯಾರು ನಮ್ಮ ಕೈಕೇಯಿ ಮುನಿಸಿಕೊಂಡು ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅಂತ ಹೇಳಿ ಎಲ್ಲಿ ರೋದನ ಭವನಕ್ಕೆ ಹೋಗಿ ಕೂತ್ಕೊಳ್ತಾಳು. ಅಲ್ಲಿ ಎಲ್ಲ ಈಗ ಮಲಗಲಿಕ್ಕೆ ಒಂದು ಕೋಣೆ ಹೆಂಗ ಉಂಟು, ಹಳ್ಳಿಕ್ಕೂ ಒಂದು ಕೋಣೆ. ಆ ರೋದನ ಭವನಕ್ಕೆ ಹೋಗಿ ಕೂತ್ಕೊಂಡು ಅದರಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿರ್ತಾಳೆ ಹೇಳಿ ಬರ್ತದೆ. ಕಪ್ಪು ಬಟ್ಟೆ ಯಾಕೆ? ರಾಜನಿಗೆ ನಿಷೇಧ, ನನಗೆ ದುಃಖ ಆಗಿದೆ, ಅದ್ರ ಸಂಕೇತ. ಅವ್ರು ಕಣ್ಣಲ್ಲಿ ನೀರ್ ಬರ್ದಿದ್ರು ಅಡ್ಡಿಲ್ಲ, ಇದ್ರ ನೋಡೋದು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಪ್ರತಿಯೊಂದು ಬಣ್ಣಕ್ಕೂ ಅದರದ್ದೇ ಆದ ಅರ್ಥ ಇವೆಲ್ಲ ಉಂಟು, ಸಾಂಕೇತಿಕತೆಗಳಿದ್ದಾವೆ. ಇದು ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ. ಮನಸ್ಸಿಗೆ ಮತ್ತು ಈ ವರ್ಣಗಳಿಗೆ ಬಹಳ ಹತ್ತಿರದ ಸಂಬಂಧ. ಹಾಗಾಗಿ ಈಗ ನಮ್ಮಲ್ಲಿ ನೋಡಿ, ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡುವಾಗ ಅದನ್ನ ಮಾಡಿಸುವ ವೈದಿಕರು ಏನ್ ಮಾಡ್ತಾರೆ, ಮಂಡಲ ಅನ್ನೋದನ್ನ ಹಾಕ್ತಾರೆ. ಇಂತಿಂಥ ದೇವರಿಗೆ ಇಂತಿಂಥ ಮಂಡಲ ಅಂತ ಹಿರಿಯರು ಮಾಡಿಟ್ಟಿದ್ದಾರೆ. ಅದು ಹೀಗೆ ರಚಿಸ್ಬೇಕು, ಅದ್ರ ಒಳಗಡೆ ಇಂತಿಂಥ ಬಣ್ಣಗಳು ಇಂತಿಂಥ ಕಡೆಯಲ್ಲಿ ಬರಬೇಕು ಅನ್ನೋದನ್ನ. ಮತ್ತೆ ಆ ಪೂಜೆಯನ್ನ ಮಾಡಿಸುವ ಮೊದಲು ಅವನಲ್ಲಿ ಸಂಕಲ್ಪ ಮಾಡಿಸಿದ ತರುವಾಯ ಎದ್ದು ನಿಲ್ಲಿಸಿ ಆ ಮಂಡಲವನ್ನ ದರ್ಶನ ಅಂತ ಮಾಡಿಸ್ತಾರೆ. ಮುಂದೆ ಮಾಡುವ ಎಲ್ಲ ಪ್ರಕ್ರಿಯೆಗಳು ಸಹ ಅವನ ಮನಸ್ಸಿನಲ್ಲಿ ಅದ್ ಮಂಡಲ ನೋಡೋದ್ರ ಮೂಲಕ ಕಂಪ್ಲೀಟ್ ಆಗಿ ಹೋಗ್ತದೆ. ಅಂದ್ರೆ ಅಲ್ಲಿರ್ತಕ್ಕಂತಹ ಬಣ್ಣ ಇತ್ಯಾದಿಗಳನ್ನ ನೋಡಿದ್ರಿಂದಾಗಿ ಅವನಿಗೆ ಆ ಚಿಕಿತ್ಸೆ ಅಲ್ಲಿ ದೊರಕೋಗ್ತದೆ. ಅದೊಂದು ಚಿಕಿತ್ಸೆಯ ರೀತಿಯಲ್ಲಿ ಅದನ್ನು ತೋರಿಸ್ಲೇಬೇಕು. ಮಂಡಲ ದರ್ಶನ ಅನ್ನೋದನ್ನ ಮಾಡಿಸಲೇಬೇಕು. ಅದನ್ನ ಮಾಡಿಸ್ತೀನಿ ಸುಮ್ಮನೆ ಮಂಡಲ ಎಲ್ಲ ಹಾಕೊಂಡು ಮೇಲಿನ ಬಾಳೆ ಗಿಳೆ ಇಟ್ಟಿ ಬಾಳೆ ಎಲ್ಲ ಇಟ್ಟು ಮೇಲೆ ಕಲಶ ಹೇರ್ಬಿಟ್ರೆ ಅದು ಅವಾಗ ಮಂಡಲ ದರ್ಶನ ಆಗುದಿಲ್ಲ. ಕಾರ್ಯಕ್ರಮದ ಸಂಪೂರ್ಣತೆ ಸಿಗುದಿಲ್ಲ. ಅವನ ಮನಸ್ಸಿಗೆ ಅದು ಯಾವ ದೇವತೆಗೆ ಸಂಬಂಧಪಟ್ಟ ಮಂಡಲವೋ ಅದನ್ನ ನೋಡಿ ಅದರೊಳಗಿದ್ದ ಬಣ್ಣ ಇತ್ಯಾದಿಗಳ ಸ್ವೀಕಾರ ಅವನ ಬ್ರೇನ್ ನಿಂದ ಆಗ್ಬೇಕು. ಕಣ್ಣಿನ ಮೂಲಕ ಬ್ರೇನಿಗೆ ಹೋಗ್ಬೇಕದು. ಅದು ಹೋದಾಗ ಅವನಲ್ಲಿ ಆ ಚೋದನೆ ಉಂಟಾಗ್ತದೆ. ಆ ಒಂದು ದೃಷ್ಟಿಯಿಂದ ಈಗ ನೋಡಿ, ಈಗ ಯಾವುದೇ ಒಂದು ಮಗುವಿನ ಸ್ವಭಾವಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೂ ಸಹಾಯ ಮಾಡ್ತದೆ.
ಕೆಲವೊಂದ್ಸಲ ಈಗ ಯಾವ ಬಣ್ಣ ನಾವು ಒಂದ್ ರೀತಿಯಲ್ಲಿ ಒಂದು ಚಿತ್ರಕ್ಕೆ ಈ ರೀತಿ ಬಣ್ಣ ಹಾಕ್ಬೇಕು ಅಂತ ಮಗುವಿಗೆ ತೋರಿಸಿರ್ತವೆ. ಆ ಮಗು ಅದನ್ನ ರೀಪ್ರೊಡ್ಯೂಸ್ ಮಾಡ್ಕೊಂಡ್ ಬರ್ತದಲ್ಲ, ಬರುವಾಗ ಬೇರೆ ರೀತಿ ಬಣ್ಣ ಹಾಕೊಂಡ್ ಬಂದಿದೆ ಅಂತ ಇಟ್ಕೊಳ್ಳಿ, ಅದು ಅವನ ಕ್ರಿಯೇಟಿವಿಟಿ. ಅದನ್ನ ತಪ್ಪು ಅಂತ ನಾವು ಹೇಳಲಿಕ್ ಬರುದಿಲ್ಲ. ಯಾಕಂದ್ರೆ ನಾವು ಮೇಟ್ರ್ ಹಾಕದಂಗೆ ನಾ ಯಾಕೆ ಬಣ್ಣ ಹಾಕ್ಬೇಕು, ನಾ ಬೇರೆ ಬಣ್ಣ ಉಪಯೋಗಿಸ್ತೇನೆ, ಸ್ವಾತಂತ್ರ್ಯ ಅದು. ಆ ತರ ಮಾಡುವಾಗ ಅವನ ಆಯ್ಕೆಗಳು ಎಂಥ ಬಣ್ಣ, ಯಾವ ರೀತಿಯ ಮನಸ್ಥಿತಿಯಲ್ಲಿದ್ದಾನೆ ಈ ಕೆಲಸ ಮಾಡುವಾಗ ಅವನಲ್ಲಿ ಏಕಾಗ್ರತೆ ಇದೆಯೋ ಇಲ್ವೋ, ಇದೆಲ್ಲವನ್ನು ಸೂಕ್ಷ್ಮವಾಗಿ ಅವನ ಒಂದು ಸೈಕಾಲಜಿಕಲಿ ಸ್ಟಡಿ ಮಾಡ್ಬಿಡ್ಬೋದು. ಬಣ್ಣಗಳ ಆಧಾರದ ಮೇಲೆ ಅವ್ನು ಕೊಟ್ಟು ಕೆಲಸ ಮಾಡಿದ ರೀತಿಯನ್ನ ನೋಡಿ ನಾವು ಜಡ್ಜ್ಮೆಂಟ್ ಮಾಡಬಹುದು. ಆ ಹುಡುಗನ ಬಗ್ಗೆ ಹೀಗಿದೆ ಅವನ ಪರಿಸ್ಥಿತಿ ಅಂತ ಹೇಳಿ. ಅಷ್ಟು ಶಕ್ತಿ ಈ ಬಣ್ಣಗಳಿಗಿದೆ. ಹಾಗಾಗಿ ಅದನ್ನ ಒಂದು ಥೆರಪಿಯಾಗಿ ಇವತ್ತು ಬಹಳ ಇದು ಮಾಡ್ತಾರೆ. ಈಗ ವರ್ಣ ಚಿಕಿತ್ಸೆಯಲ್ಲಿ ನೋಡಿ, ಈಗ ನಾನು ಮೊನ್ನೆ ಯಾರೋ ಮಾಡಿ ನೋಡಿದೆ, ಈಗ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳಿದ್ರೆ ಈ ಜಾಗದಲ್ಲಿ ಹಸಿರು ಬಣ್ಣ ಬಡ್ಕೊಂಡ್ರೆ, ಸ್ಕೆಚ್ ಪೆನ್ ಇಂದ ಹಸಿರು ಬಣ್ಣ ಬಡ್ಕೊಂಡ್ರೆ ಆಗ್ತದೆ. ಇದು ನಾನು ಪ್ರಯೋಗನೂ ಮಾಡಿ ನೋಡಿದೆ. ನನಗ್ ಪ್ರಯೋಜನಕ್ಕೆ ಬಂತು. ನಾ ಬಣ್ಣದವಾಗಿದ್ದಾಗ ಪ್ರಯೋಜನ ಬಂತೋ ಏನೋ ಗೊತ್ತಿಲ್ಲ, ಆದ್ರೆ ನನಗ್ ಪ್ರಯೋಜನಕ್ಕೆ ಬಂತು. ಹಸಿರು ಬಣ್ಣ ಇಲ್ಲಿ ಬಡಿದ್ರೆ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತದೆ. ಈ ತರದ ವರ್ಣ ಚಿಕಿತ್ಸೆಗಳಿಗೆಲ್ಲ ಹೆಚ್ಚು ಒಂದು ಸಮಾಧಾನ ಅಂದ್ರೆ, ಇವತ್ತೆಲ್ಲದೂ ಕಲುಷಿತ, ಎಲ್ಲಾನು ದೂಷಿತವಾದಂತಹ ವಾತಾವರಣದ ಮಧ್ಯೆ ಇದ್ರೂ ಸಹ ಮನುಷ್ಯನಿಗೆ ಈ ತರದ ಚಿಕಿತ್ಸೆಗಳಿಗೆ ಸ್ವಲ್ಪನಾದ್ರೂ ಸ್ಪಂದಿಸ್ತಾ ಉಂಟಲ್ಲ ಅವನ ಚರ್ಮ, ಅದು ಸಮಾಧಾನ. ಅಲ್ಲಿ ಅಷ್ಟ್ರ ಮಟ್ಟಿಗೆ ನಾವು ಆರೋಗ್ಯದಲ್ಲಿದ್ದೇವೆ. ಈಗ ನನ್ನ ಒಂದ್ ಕಥೆನ ಹೇಳ್ಬೇಕು ಅಂದ್ರೆ, ನಾನ್ ಹೈಸ್ಕೂಲ್ ಅಲ್ಲಿ ಇದ್ದಾಗ ನನ್ನ ಈ ಚಿತ್ರಕಲೆ ಪಟ್ಟಿಯಲ್ಲಿ ನನಗಿಂತ ಹೆಚ್ಚು ನನ್ನ ಫ್ರೆಂಡ್ ಬರೆದಿದ್ದೇ ಇರ್ತಿತ್ತು. ಅಂದ್ರೆ ಯಾಕಂದ್ರೆ ನನಗೆ ಆಸಕ್ತಿ ಇಲ್ಲ, ಅವಳ ಹತ್ರ ಬರ್ಸ್ಕೊಂಡ್ ಬರೋದು, ಅದನ್ನ ನಾನೇ ಬಿಡ್ತಿದ್ದೇನೆ ಅಂತ ತೋರ್ಸೋದು. ನನ್ನಂತಹ ಮನಸ್ಥಿತಿಯವರು ಸಾಕಷ್ಟು ಇರ್ತಾರೆ. ಅಂತಹ ಮಕ್ಕಳನ್ನು ಕೂಡ ಈ ಚಿತ್ರಕಲೆಯಲ್ಲಿ ಆಸಕ್ತಿ ತರಬೇಕು ಅನ್ನುವಂತಹ ಪೋಷಕರಿಗೆ ಆ ಒಂದು ಮನಸ್ಥಿತಿ ಇದ್ರೆ ಅದನ್ನ ಯಾವ ರೀತಿಯಾದಂತಹ ಒಂದು ಟಿಪ್ಸ್ ಅನ್ನ ತಾವು ಫಾಲೋ ಮಾಡ್ತೀರಿ? ಅಂದ್ರೆ ಈಗ ಈ ಚಿತ್ರಕಲೆ ಅನ್ನುವುದು ಏನು ಪ್ರಯೋಜನಗಳಿಂದ ಕೂಡಿದೆ ಅನ್ನೋದು ಅವನಿಗೆ ಮನವರಿಕೆ ಆಗಿರ್ಬೇಕು. ಯಾವೆಲ್ಲ ಪ್ರಯೋಜನಗಳು ಇದರಿಂದ ಇದೆ ಅಂತ ಹೇಳಿ. ಈಗ ಶಿಕ್ಷಕರು ಈಗ ಚಿತ್ರಕಲೆಯಲ್ಲಿ ಸಾಮಾನ್ಯವಾಗಿ ಪ್ರೌಢಶಾಲೆಗಳಲ್ಲಿ 6 ವಿಷಯಗಳನ್ನು ಬೋಧಿಸ್ತಾರೆ. ಒಂದು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಅಂತೆ, ಅಥವಾ ಡಿಸೈನ್ ಡ್ರಾಯಿಂಗ್ ಅಂತೆ, ಅಥವಾ ಮೆಮೊರಿ ಡ್ರಾಯಿಂಗ್ ಅಂತೆ, ಮನುಷ್ಯಾಕೃತಿಗಳನ್ನು ಪ್ರಾಣಿ ಚಿತ್ರವನ್ನು ಬರೆಯೋದು, ಈ ತರದ್ ಮಾಡಿಸೋದು, ಅಥವಾ ಜೋಮೆಟ್ರಿ ಅಂತೆ, ಈ ರೇಖಾಗಣಿತನೂ ಒಂದು ವಿಭಾಗ, ಅಕ್ಷರ ಲೇಖನ ಅಂತೆ, ಈ ತರದ್ದೆಲ್ಲ ಒಂದು 5-6 ವಿಷಯಗಳು ಉಂಟು. ಈ ವಿಷಯಗಳಿಗೆ ಜೊತೆಯಲ್ಲಿ ಈಗ ಕಾರ್ಟೂನ್ ಕಲಿಸೋದಿದೆ, ಬೇರೆ ಬೇರೆ ವಿಷಯಗಳು ಬಂದಿದ್ದಾವೆ, 3D ಆರ್ಟ್ ಇದೆ, ಬಹಳಷ್ಟು ನಮೂನೆ ಇದು ಉಂಟು. ಮತ್ತೆ ಈಗ ಬಣ್ಣಗಳ ಬಳಕೆ ಮಾಡುವಲ್ಲೂ ಸಹ ತುಂಬಾ ಫ್ರೀಡಮ್ ಇದೆ. ಇಷ್ಟೆಲ್ಲ ಅವಕಾಶಗಳ ಮಧ್ಯದಲ್ಲಿ ಆಸಕ್ತಿ ಇಲ್ಲದ ಮಗುವಿನಲ್ಲಿ ಚಿತ್ರಕಲೆ ಬಗ್ಗೆ ಆಸಕ್ತಿ ಹುಟ್ಟಿಸುವುದು ಹೇಗೆ ಅನ್ನೋದೊಂದು ನಿಮ್ಮ ಮೂಲಭೂತ ಪ್ರಶ್ನೆ ಇದೆ. ಚಿತ್ರ ಕಲಿಯುವುದರಿಂದ ನಿನಗೆ ಆಗುವ ಪ್ರಯೋಜನಗಳು ಏನು ಅನ್ನೋದು ಅವನಿಗೆ ಕರೆಕ್ಟ್ ಮನವರಿಕೆ ಮಾಡಿಕೊಟ್ರೆ ಅವನ್ ಸ್ವಲ್ಪ ಮಟ್ಟಿಗಾರು ಪ್ರಯತ್ನ ಮಾಡ್ತಾನೆ. ಗೊತ್ತಾಯ್ತಾ? ಅಂದ್ರೆ ಒಂದು ಆರ್ಟ್ ಅನ್ನ ಕಲಿತಾನ. ಉದಾಹರಣೆಗೆ ಒಂದು ಡಿಸೈನ್ ಡ್ರಾಯಿಂಗ್ ಅಂತ ಇಟ್ಕೊಳ್ಳಿ, ಒಂದು ನಕ್ಷಾ ಚಿತ್ರ. ಇದನ್ನ ರೇಖಾಗಣಿತದ ಉಪಕರಣಗಳನ್ನ ಬಳಸಿ ಚಿತ್ರಿಸುವಂತದ್ದು. ನೀವು ಒಂದು ಫ್ಲವರ್ ಪಾಟಿನ ಡಿಸೈನ್ ಅನ್ನ ಮೇಸ್ಟ್ರು ಕಲಿಸ್ತಾರೆ. ಅದರಲ್ಲಿ ಒಂದು ಪ್ಲೇನ್ ಆರ್ಟ್, ಫುಲ್ ಪ್ಲೇನ್ ಒಂದು ಚಿತ್ರ ಇರ್ತದೆ ಅಷ್ಟೇ. ಅದಕ್ಕೆಲ್ಲ ಒಳಗಡೆಗೆಲ್ಲ ಜೋಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ ಬಳಸಿ ಡಿಸೈನ್ ಅನ್ನೆಲ್ಲ ಮಾಡಿ ಅದಕ್ಕೆ ಸೂಕ್ತವಾದ ಬಣ್ಣಗಳನ್ನ ತುಂಬುವುದು, ಇದನ್ನ ಹೇಳ್ಕೊಟ್ಟಿರ್ತಾರೆ ಮೇಸ್ಟ್ರು. ಬಟ್ ಈ ಡ್ರಾಯಿಂಗು ಮಾಡೋದ್ರಿಂದ ಪ್ರಯೋಜನ ಏನು ಹೇಳುವುದನ್ನು ಬಹಳ ಜನ ಹೇಳುವುದಿಲ್ಲ. ಪ್ರಯೋಜನ ಏನು ಅನ್ನೋದನ್ನ ಹೇಳ್ಬೇಕು. ಇವತ್ತು ಇದೇ ಕೆಲಸ ನೀನು ಕೈನಲ್ಲಿ ಮಾಡ್ತಾ ಇದ್ಯಲ್ಲಪ್ಪ, ಇವತ್ತು ಈ ಕೆಲಸವನ್ನ ಈಗ ಮಾಡ್ಲಿಕ್ಕೆ ಕಂಪ್ಯೂಟರ್ ಅನ್ನೋದು ಬಂದದೆ. ಕಂಪ್ಯೂಟರ್ ನಲ್ಲಿ ಗ್ರಾಫಿಕ್ಸ್ ಸೆಕ್ಷನ್ ಉಂಟು, ಅದರಲ್ಲಿ ಮಾಡ್ತಾರೆ. ಈ ತರ ಪ್ಲೇನ್ ಒಂದು ಡಿಸೈನ್ ಅನ್ನ ನೀನು ಅಲ್ಲಿ ಮಾಡ್ಬಿಟ್ಟು ಇದನ್ನ 3D ಮಾಡ್ಕೊಡು ಅಂತ ಅಂದ್ರೆ ಅದು 3D ಮಾಡ್ಕೊಡ್ತದೆ. 3D ಅಂದ್ರೆ ಅದರ ಬಹುಮುಖದ ಪರಿಚಯವನ್ನು ಮಾಡ್ಕೊಡ್ತದೆ ಅಂತ ಹೇಳಿ.
ಇದೇ ತಂತ್ರಜ್ಞಾನ ಇವತ್ತು ಕಾರ್ಖಾನೆಗಳಲ್ಲಿ ಒಂದು ಕುರ್ಚಿ ತಯಾರು ಮಾಡ್ಲಿಕ್ಕೋ ಒಂದು ಫ್ಲವರ್ ವೇಸ್ ಮಾಡ್ಲಿಕ್ಕೋ ಉಪಯೋಗಿಸ್ತಾರೆ ಹೇಳೋ ನಾಲೆಜ್ ಕೊಟ್ರೆ ಹೌದು ಅವಾಗ ಅವನಿಗೆ ಓಹ್ ಇದ್ರಲ್ಲಿ ಏನೋ ಒಂದು ಬೇರೆ ಎಜುಕೇಶನ್ ಉಂಟು, ಹೌದು ಇದು ಮುಂದೆಲ್ಲೂ ಪ್ರಯೋಜನಕ್ಕೆ ಬರ್ತದೆ. ಹೌದು ಈ ನಾಲೆಜ್ ಬರ್ಬೇಕು ಮಗುವಿಗೆ, ಬಂದಾಗ ಮಾತ್ರ ಅವ್ನು ಮಾಡ್ಲಿಕ್ಕೆ ಉದ್ಯೋಗ, ಲಾಭ ಇಲ್ಲದೆ ಯಾರು ಕೆಲಸ ಮಾಡ್ತಾರೆ? ಹೌದು ನಾನ್ ಈ ವಿಚಾರ ನಮ್ಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಹಾ ಆ ಸಮಯದಲ್ಲಿ ಅದನ್ನ ಹೇಳಿದ್ರೆ ಅಥವಾ ಮಕ್ಕಳಿಗಿರ್ಬೋದು ಅಥವಾ ಪೋಷಕರಿರ್ಬೋದು, ಹೌದು ಅದನ್ನ ಮುಂದೆ ಇದು ಒಂದು ಯೂಸ್ ಆಗತ್ತೆ, ಹೌದು ಇದು ಈ ರೀತಿಯಾಗಿ ಪ್ರಯೋಜನಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ಹೇಳೋದ್ರಲ್ಲಿ ಈ ಶಿಕ್ಷಕರು. ಬೇಸಿಕ್ ನಾಲೆಜ್ ಯಾಕೆ ಕೇಳಿದ್ರೆ ಹ್ಮ್ ಇದು ನಿನ್ನಲ್ಲಿ ಕ್ರಿಯೇಟಿವಿಟಿಯನ್ನ ತುಂಬುತ್ತದೆ. ಹ್ಮ್ ನೀನಿಲ್ಲಿ ಮೇಟ್ರ್ ಹೇಳ್ಕೊಟ್ಟು ಒಂದು ಫ್ಲವರ್ ವೇಸಿನ ಡಿಸೈನ್ ಮಾಡಿದ್ಯಲ್ಲಪ್ಪ, ಹ್ಮ್ ಇದರಲ್ಲೇ ಅಳತೆಗಳನ್ನು ಹೆಚ್ಚು ಕಡಿಮೆ ಮಾಡಿದ್ರೆ ಬೇರೆ ಡಿಸೈನ್ ಇಂದ ಆಗ್ತದೆ. ಹ್ಮ್ ಹೆಚ್ಚು ಜನಾಕರ್ಷಣೀಯವಾದ ಫ್ಲವರ್ ವೇಸ್ ಅನ್ನ ನೀನು ಒಂದು ಪ್ಲೇನ್ ಡಿಸೈನ್ ರೆಡಿ ಮಾಡಿದ್ರೆ ಹ್ಮ್ ಅದನ್ನೇ ಕಂಪ್ಯೂಟರ್ಗೆ ನೀನು ಗ್ರಾಫಿಕ್ ನಲ್ಲಿ ತಗೊಂಡೋಗಿ ಕೊಟ್ಟು ಅದನ್ನ ಮೌಲ್ಡಿಂಗ್ ಮಿಷಿನ್ ಆರ್ಡರ್ ಕೊಟ್ರೆ ಅದಲ್ಲ ಅಂತದ್ದೇ ಒಂದು ಫ್ಲವರ್ ವೇಸ್ ಅನ್ನ ಅಲ್ಲಿ ತಯಾರು ಮಾಡಿ ಪ್ಲಾಸ್ಟಿಕ್ ಇಂದ ಅಥವಾ ಫೈಬರ್ ಇಂದ ಯಾವ್ದ್ರದ್ದು ಅಂತ ಉತ್ಪನ್ನ ಮಾಡಿ ಹೊರಗೆ ಹಾಕ್ತದೆ. ಆ ತಂತ್ರಜ್ಞಾನ ಇವತ್ತು ನಮ್ಮ ಕೈಯಲ್ಲಿ ಉಂಟು. ಆದ್ರೆ ಮೂಲತಃ ಅದರ ಡಿಸೈನ್ ಹೆಂಗಿರ್ಬೇಕು ಅನ್ನೋದನ್ನ ಹೇಳಲಿಕ್ಕೊಂದು ಕ್ರಿಯೇಟಿವ್ ಮೈಂಡ್ ಇಲ್ಲಿ ಮನುಷ್ಯಂದು ಬೇಕೋ ಬೇಡ? ಬೇಕು. ಆ ಕ್ರಿಯೇಟಿವ್ ಮೈಂಡ್ ನಿನ್ನದಾಗ್ಲಿ, ಹಂಗಾಗಿ ಇದನ್ನ ಅಭ್ಯಾಸ ಮಾಡುವ ಹೇಳ್ಬೇಕು ಮಗುವಿಗೆ, ಹ್ಮ್ ಅವಾಗ ಲಾಭ ಇಲ್ಲ ಉಂಟು ಅಂತಂದ್ರೆ ಈಗ ಇದರಲ್ಲಿ. ಗಣಿತ ಕಲಿತ್ರೆ ನಾನು ಏನೋ ಒಂದ್ ಆಗ್ಬೇಕು, ಸೈನ್ಸ್ ಓದಿದ್ರೆ ಇಂಜಿನಿಯರೋ ಡಾಕ್ಟರೋ ಏನೋ ಒಂದ್ ಆಗ್ಬಹುದು. ಹೌದು, ಅದು ಈ ಏನಾಗಿದೆ ಒಂದು ಮನಸ್ಥಿತಿಯಲ್ಲಷ್ಟೇ ಅದೇ ಮಕ್ಕಳು ಈಗ ಇರ್ತಾರೆ. ನನ್ನದೇ ಒಂದು ವೃತ್ತಿ ಜೀವನದಲ್ಲಿ ಅನುಭವ. ನನ್ನದೇ ವಿದ್ಯಾರ್ಥಿ ಅಬೌವ್ 90% ಮಾಡಿ ಎಂಜಿನಿಯರಿಂಗಿಗೆ ಹೋಗಿ ಹ್ಮ್ ಹೋದವಾಗ ಅವನು ಸಿವಿಲ್ ತಕೊಂಡ. ಹ್ಮ್ ಸಿವಿಲ್ ತಕೊಂಡವನಿಗೆ ಅಲ್ಲಿ ಅವ್ರದ್ದೊಂದು ಡ್ರಾಯಿಂಗ್ ಅಂತ ಒಂದು ಸಬ್ಜೆಕ್ಟ್ ಇರ್ತದೆ. ಹ್ಮ್ ಅದರಲ್ಲಿ ಒಂದು ಅದರಲ್ಲಿ ಬರುವ ಪ್ರಶ್ನೆಗಳ ಸ್ವರೂಪದ ಬಗ್ಗೆ ಅವ್ನು ನನ್ನ ಕಾಂಟ್ಯಾಕ್ಟ್ ಮಾಡ್ದ. ಈ ತರದ ಪ್ರಶ್ನೆಗಳು ಬರ್ತದೆ ಸರ್, ಇದಕ್ಕೆ ಹೆಂಗ್ ಬಿಡಿಸಿದ್ವಿ, ನೀವ್ ಎಲ್ಲಿದ್ದೆ ಕೇಳಿದೆ, ಹ್ಮ್ ಊರಿಗೆ ಬಂದಿದ್ದಾನೆ ಅಂದ, ಬಾ ಮನೆಗೆ ಅಂದೆ. ಹ್ಮ್ ಮನೆಗೆ ಬಂದ ಕೂಡಲೇ ಅವನು ಕೇಳಿದ ಪ್ರಶ್ನೆಗೆ ಸಂಬಂಧಪಟ್ಟಕೊಂಡು ಹಂಗೆ ಅವನೇ ಸ್ಕೆಚ್ ಮಾಡಿ ತೋರಿಸಿದ್ದೆ. ನೋಡುದು ಹಿಂಗೆ, ಹ್ಮ್ ಇದ್ರ ಕಲ್ಪನೆ ಮಾಡ್ಕೊಳ್ಳೋದು ಈ ರೀತಿ ಹ್ಮ್ ಹೇಳುದನ್ನ ತೋರಿಸಿದಾಗ ಅವನಿಗೆ ಇಷ್ಟು ಖುಷಿ ಆಯ್ತಂದ್ರೆ, ಹ್ಮ್ ನಿಮ್ಮ ಹತ್ರ ಕಲ್ತದ್ದು ಈ ವಿದ್ಯೆ ಇಷ್ಟು ಸುಲಭದ ವಿದ್ಯೆ ಮಾರ್ಯಾರ, ಇದು ನಾವು ಅವಾಗ ನಮ್ಗೆ ಬುದ್ಧಿನೇ ಬರ್ಲಿಲ್ಲ ಇತ್ತಲ್ರಿ ಸರ್ ಹೇಳ್ದವ. ಹ್ಮ್ ಅಲ್ಲಿ ಹೋದವ ಮೈಂಡ್ ಕಂಪ್ಲೀಟ್ ಚೇಂಜ್ ಆಗಿ ಗ್ರಾಫಿಕ್ ಕ್ಷೇತ್ರಕ್ಕೆ ಇಳಿದ್ ಬಿಟ್ಟ. ಅವನು ಇವತ್ತು ಮಲ್ಟಿನ್ಯಾಷನಲ್ ಕಂಪ್ನಿಲಿ ಎಂಪ್ಲಾಯಿ, ಹ್ಮ್ ಗ್ರಾಫಿಕ್ಸ್ ಡಿಸೈನಿಂಗ್ ನಲ್ಲಿ. ಹ್ಮ್ ಅಂದ್ರೆ ಅವನ ಟರ್ನಿಂಗ್ ಪಾಯಿಂಟ್ ಅಲ್ಲೆಲ್ಲೋ ಇತ್ತು, ಇಲ್ಲಿ ಬಂದು ಬಟ್ಟೆ ಆಗ್ಬೇಕು, ನನಗೆ ಈ ತರ ಮಾಡ್ಬೇಕು, ಇದು ನಾವು ಬೇರೆ ಬೇರೆ ನಾವೇನು ಮಾಡ್ಬೋದಲ್ಲ ಅನ್ನೋದೊಂದು ಬಂತ ಅವನಿಗೆ. ಹೌದು. ಸೊ ಅವ್ನು ಗ್ರಾಫಿಕ್ ಕ್ಷೇತ್ರಕ್ಕೆ ಇಳಿದ್ಬಿಟ್ಟ, ಹ್ಮ್ ಸಕ್ಸಸ್ ಆಗ್ತಾ ಇದ್ದಾನೆ. ಅಂದ್ರೆ ಆ ಒಂದು ತಿಳುವಳಿಕೆಯನ್ನ ಶಿಕ್ಷಕರಾದಂತಹವರು ಅದನ್ನ ಕೊಡ್ಬೇಕು. ಕೊಡ್ಬೇಕು. ಅಂದ್ರೆ ನಾಳೆ ನಿನಗೆ ಬದುಕಿನಲ್ಲಿ ನೀ ಪಡೆದ ಈ ಶಿಕ್ಷಣ ಎಲ್ಲಿ ಉಪಯೋಗಕ್ಕೆ ಬರ್ತದೆ ಹ್ಮ್ ಅನ್ನೋದು ಗೊತ್ತಾದ್ರೆ ಆ ಮಗು ಸ್ವಲ್ಪ ಆದ್ರೂ ಆಸಕ್ತಿ ವಹಿಸ್ಬೋದು. ಹೌದು. ಇನ್ನು ಕೆಲವರು ತುಂಬಾ ತಮಾಷೆನೋ ತುಂಬಾ ಹಗುರುವ ತಗೊಂಡು ಹೋಗೋರು ಇರ್ತಾರೆ, ಅವ್ರಿಗೆ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ. ಆದ್ರೆ ಕೆಲವರು ಈಗಿನ 10 ಜನರಿಗೆ ನಾವು ಹೇಳಿದ್ರೆ ಅಲ್ಲ 2-3 ಜನನಾದ್ರೂ ಅದ್ರ ಪ್ರಯೋಜನ ಪಡ್ಕೊಳ್ತಾರೆ. ಹೌದು ಖಂಡಿತವಾಗಿ. ಹೌದು ತಮ್ಮದು ಇದೀಗ 37 ವರ್ಷ ಅಂತಂದ್ರಿ. ಹೌದು, ವೃತ್ತಿ ಇಷ್ಟ ಜೀವನ ವೃತ್ತಿ ಜೀವನ. ಅದಕ್ಕಿಂತ ಹಿಂದಿನಿಂದಲೇ ತಾವು ಈ ಕಲೆಯನ್ನ ಬಿಡಿಸುವಂತಹದ್ದು, ಅದರ ವೃತ್ತಿಯನ್ನ ಅದಕ್ಕಿಂತಲೂ ಈ ಶಿಕ್ಷಕರಾಗುವುದಕ್ಕಿಂತ ಮುಂಚಿಂದಲೂ ಕಲಾಗಾರರಾಗಿ ವೃತ್ತಿಯನ್ನ ಆರಂಭಿಸಿದ್ದೀರಿ. ವರದಿಗಾರರಾಗಿ ಸಹ ಕೆಲಸ ಮಾಡಿದ್ದೀರಿ. ಮುಖಪುಟಕ್ಕೆ ಚಿತ್ರಗಳನ್ನ ಬಿಡಿಸಿಕೊಡುವಂತಹದ್ದು, ಸಾಕಷ್ಟು ಕೆಲಸಗಳಲ್ಲಿ ಇರ್ತೀರಿ. ಒಟ್ಟಾರೆಯಾಗಿ ಈ ಕಲಾ ಜೀವನ, ಕಲಾ ಬದುಕು ತಮ್ಗೆ ಎಷ್ಟು ತೃಪ್ತಿಯನ್ನ ಕೊಟ್ಟಿದೆ? ಇದು ಬಹಳ ಕೊಟ್ಟಿದೆ. ಯಾಕಂದ್ರೆ ಏನ್ ಬೇಕು, ಮನುಷ್ಯ ಎಂತ ಬೇಡಿಕೆ ಮಾಡ್ತಾನೆ ಹೇಳಿ. ಮನುಷ್ಯ ಮೊದಲನೇದಾಗಿ ಮನುಷ್ಯನ ಜೀವನದ ಅತ್ಯಂತ ಉನ್ನತವಾದ ಬಯಕೆ ಅಂತಂದ್ರೆ ಸಂತೋಷದಿಂದ ಇರ್ಬೇಕು. ಒಳ್ಳೆ ಹೌದು. ಸಂತೋಷವೇ ಎಲ್ಲರದು ಒಂದು ಅಂತಿಮ ಗುರಿ ಅಂತ ಹೇಳಾದಾಗ ಆ ಸಂತೋಷ ಅನ್ನೋದು ನನಗೆ ಈ ವೃತ್ತಿಯಿಂದ ಸಾಕಷ್ಟು ಸಿಕ್ಕಿದೆ. ನೋವುಗಳಿರ್ಬೋದು, ಕೆಲವೊಂದು ವೃತ್ತಿ ಜೀವನದ ಮಧ್ಯದಲ್ಲಿ ನೋವುಗಳೆಲ್ಲ ಬಂದು ಹೋಗ್ತದೆ, ಬೇರೆ ಬೇರೆ ಇವುಗಳೆಲ್ಲ ಆಗ್ತವೆ. ಅವೆಲ್ಲ ಹರ್ಡಲ್ಸ್ಗಳು. ಹೌದು. ಅದನ್ನೆಲ್ಲ ಬಿಟ್ಟು ಹಾಕಿದ್ರೆ ನಮ್ಗೆ ಅತ್ಯಂತ ಸಂತೋಷ ಸಿಕ್ಕಿದೆ. ಮತ್ತೆ ನಮ್ಮಿಂದಾಗಿ ಒಂದಷ್ಟು ಮಕ್ಕಳು ಇದೇ ರಂಗದಲ್ಲಿ ವೃತ್ತಿ ಮಾಡಿದ್ರಲ್ಲ, ಚಿತ್ರಕಲೆಯನ್ನ ನಂಬಿಕೊಂಡೇ ವೃತ್ತಿ ಮಾಡ್ಕೊಂಡು ಅದರಲ್ಲಿ ಜೀವನ ಕಟ್ಕೊಂಡ ಮಕ್ಕಳು ನಂದು ಎಷ್ಟೋ ಜನ ಮಕ್ಕಳಿದ್ದಾರೆ ನನ್ನ ಹತ್ರ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು. ಇಲ್ಲಿ ಒಳಗಡೆ 1-2 ಕೃತಿಗಳುಂಟು. ಒಂದು ಕೃಷ್ಣನ ಮೂರ್ತಿ ಇದೆ, ಪಕ್ಕದಲ್ಲಿ ಒಂದು ಗಣಪತಿಯ ದೊಡ್ಡ ಕ್ಯಾನ್ವಾಸ್ ವರ್ಕ್ ಇದೆ. ಅದರಲ್ಲಿ ಆ ಕೃಷ್ಣನ ಮೂರ್ತಿ ಮಾಡಿದವನು ಇವತ್ತಿಗೂ ಮೂರ್ತಿಕಾರ. ಅವನು ಗೋಡೆಗಳಿಗೆಲ್ಲ ಸುಂದರವಾದ ಚಿತ್ರ ಬರೆಯುವವನು.
ಹ್ಮ್ ಈಗ ತನ್ನ ಜೀವನವನ್ನು ಅದನ್ನೇ ಆಧಾರವಾಗಿಸ್ಕೊಂಡಿದ್ದಾನೆ. ಹ್ಮ್ ಯಾವುದೇ ಕಲಾಶಾಲೆಗೆ ಹೋಗಿ ಕಲ್ತವನಲ್ಲ. ಹ್ಮ್ ಅವನು ಕೇವಲ ನನ್ನ ಹತ್ರ ಹೈಸ್ಕೂಲ್ ನಲ್ಲಿ ಕಲ್ತವನು. ಹ್ಮ್ ಕಲ್ತ್ಕೊಂಡು ಆ ನಂತರ ಅದನ್ನೇ ಅಭ್ಯಾಸ ಮಾಡ್ತಾ 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 ರೂಢಿಸ್ಕೊಂಡು ಆ ಮಟ್ಟಿಗೆ ಬಂದ್ಕೊಂಡಿದ್ದಾನೆ. ಹ್ಮ್ ಇನ್ನೊಬ್ಬನೇ ಇಂಜಿನಿಯರ್ ವೃತ್ತಿಯಿಂದ, ಹ್ಮ್ ಪ್ರಮೋದ್ ಪಟ್ಗಾರಳೆ. ಆ ಮೊದಲನೇ ಹೇಳಿದ ಹುಡುಗ ಸಂತೋಷ್ ಹೆಗಡೆ ಅಂತ ಹೇಳಿ, ಹ್ಮ್ ಇವನು ಪ್ರಮೋದ್ ಪಟ್ಗಾರ್ ಅಂತ ಹೇಳಿ ವೃತ್ತಿಯಿಂದ ಇಂಜಿನಿಯರ್ ಅವ. ಹ್ಮ್ ಆದ್ರೆ ಇವತ್ತಿಗೂ ಕ್ಯಾನ್ವಾಸ್ ಬಿಡ್ಲಿಲ್ಲ. ಹ್ಮ್ ಅವನು ನನ್ನ ಹತ್ರ ಕಲಿತ ಬೇಸಿಕ್ ನಾಲೆಜ್ ಅನ್ನು ಇಟ್ಕೊಂಡು, ಹ್ಮ್ ಈಗೆಲ್ಲ ಯೂಟ್ಯೂಬ್ ಗೂಗಲ್ ಎಲ್ಲ ಬೇಕಾದಷ್ಟು ಗುರುಗಳು ಹೌದು ಸಿಗ್ತಾರಲ್ಲ, ಹೌದು ಅವನ್ನೆಲ್ಲ ನೋಡಿ ಒಳ್ಳೊಳ್ಳೆ ಕ್ಯಾನ್ವಾಸ್ ವರ್ಕ್. ಅವನೇ ಒಂದಿನ ಮುಂಜಾನೆ ಬಂದು ಹ್ಮ್ ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನಿಮಗಾಗಿ ತಂದಿದ್ದೇನೆ ನನ್ನ ಕಲಾಕೃತಿ ಹೇಳಿ ನನ್ನ ಗೋಡೆಗೆ ಹಾಕಿ ಹೋದ. ಹ್ಮ್ ಹಿಂಗೆ ಅವರೆಲ್ಲ ಹವ್ಯಾಸಕ್ಕೂ ಅದನ್ನ ಇಟ್ಕೊಂಡಿದ್ದಾರೆ. ಇದು ಹೌದು ಖುಷಿ ಕೊಡ್ತದೆ ಜೀವನದಲ್ಲಿ. ಹೌದು ಹ ಇನ್ನೊಬ್ನು ವೆಂಕಟರಮಣ ಭಟ್ ಅಂತ ಹೇಳಿ ಇಲ್ಲೇ ದೇಹಳ್ಳಿ ಹುಡುಗ, ಹ್ಮ್ ಅವನು ಇಂಜಿನಿಯರ್ ವೃತ್ತಿಯಿಂದ. ಹ್ಮ್ ಸುಧಾದಲ್ಲಿ, ಮಯೂರದಲ್ಲಿ ಇವುಗಳಿಗೆಲ್ಲ ಕತೆ ಕವನಗಳಿಗೆ ಅವನ ಹತ್ರ ಚಿತ್ರ ಬರ್ಸ್ಕೊಂತಾರೆ. ಹ್ಮ್ ಅವನು ಯಾವ್ದು ಕಲಾಶಾಲೆಗೆ ಹೋದವನಲ್ಲ. ಹ್ಮ್ ಅವನು ಕೇವಲ ನನ್ನ ಹತ್ರ ಹೈಸ್ಕೂಲ್ ನಲ್ಲಿ ಕಲ್ತವನು. ನಾನು ಹೈಸ್ಕೂಲ್ ನಲ್ಲಿ ನಮ್ಮ ಸಿಲೆಬಸ್ಸಿಗೆ ಹೊರತಾದ ಕೆಲವಷ್ಟು ವಿಷಯಗಳನ್ನು ಕಲಿಸ್ತೇನೆ. ಹ್ಮ್ ಅದರಲ್ಲಿ ಯಾವುದು ಚಿಂತನಶೀಲ ಚಿತ್ರಗಳು ಅಂತ ಮಾಡ್ಕೊಂಡಿದ್ದಾರೆ. ಹ್ಮ್ ಅಂದ್ರೆ ಏನು, ಒಂದು ಕವನ ಸಿಕ್ಕಿದ್ರೆ, ಹ್ಮ್ ಒಂದು ಕತೆ ಸಿಕ್ಕಿದ್ರೆ ಅದಕ್ಕೆ ಚಿತ್ರ ಬರೆಯೋದು ಹೇಗೆ, ಹ್ಮ್ ರೇಖೆಗಳಲ್ಲಿ ಸಂಕೇತಗಳನ್ನು ಮೂಡಿಸುವುದು ಹೇಗೆ, ಹ್ಮ್ ಅದನ್ನ ಅವ್ರಿಗೆ ಕಲಿಸ್ತೇನೆ. ಅದನ್ನು ಮಾಡಿಸಿದಾಗ ದೊಡ್ಡ ದೊಡ್ಡವರದ್ದು ಪಠ್ಯ ಪುಸ್ತಕದಲ್ಲೇ ಬಂದಂತಹ ಕವನಗಳಿಗೆ ಮಕ್ಕಳ ಹತ್ರ ನಿನಗ್ ಕಂಡಂಗ ಆ ಪದ್ಯ ಹೋದಾಗ ನಿನಗೆ ಏನ್ ಅನಿಸ್ತದೆ ಅನ್ನೋದನ್ನ ಬಿಡಿಸು ಚಿತ್ರ. ಹ್ಮ್ ಬಿಡಿಸಿದಾಗ ಆ ಕವನಕ್ಕೆ ಸಂಬಂಧಪಟ್ಟ ಚಿತ್ರ ಆಗ್ತದೆ ಅದು. ಹೌದು ಈ ತರದ ಕಲೆಗಳನ್ನ ಕಲಿಸಿದ್ದಕ್ಕಾಗಿ ಅವನು ಇವಾಗ ಹ್ಮ್ ಕತೆಗಳಿಗೆ, ಕವನಗಳಿಗೆ ಒಳ್ಳೆ, ನನಗಿಂತ ಹೆಚ್ಚು ಮಾರ್ಕೆಟ್ ಇದೆ ಅವನಿಗೆ ಹ್ಮ್ ಪತ್ರಿಕೆಗಳಲ್ಲಿ ಇವತ್ತು. ಅಷ್ಟು ಒಳ್ಳೆ ಹೆಸರನ್ನು ಪಡ್ಕೊಂಡಿದ್ದಾರೆ. ಹಂಗಾಗಿ ಇದರಲ್ಲಿ ಸಂತೋಷ ಸಾಕಷ್ಟು ಸಿಕ್ಕಿದೆ. ಅದ್ರ ಬಗ್ಗೆ ಏನಿಲ್ಲ. ಆರ್ಥಿಕವಾಗೂ ನನಗೆ ಸಮಾಧಾನ ಆಗುವಂಗ ಉಂಟು. ಏನು ಕೊರತೆ ಇಲ್ಲ. ಏನ್ ಸರ್ಕಾರ ಏನ್ ತೀರಾ ಕಡಿಮೆ ನಾನ್ ನೌಕರಿ ಸೇರುವಾಗ 1040 ರೂಪಾಯಿ ಪಗಾರಿ ಸೇರಿದವನು. ಹ್ಮ್ ಇವತ್ತು ಲಕ್ಷಗಟ್ಟಲೆ ಸಂಬಳ ಬರ್ತದೆ. ಅದಕ್ಕಾಗಿ ಸರ್ಕಾರ ಆ ವಿಷಯದ ಮಟ್ಟಿಗೆ ನೌಕರರನ್ನು ಚೆನ್ನಾಗೇ ನೋಡ್ಕೊಂಡಿದೆ. ಅದ್ರ ಬಗ್ಗೆ ನಾವು ಹ್ಮ್ ಇನ್ನೂ ಕಡಿಮೆ ಅಂತ ಹೇಳಬೇಕು ಅಂತ ಅನ್ಸುದಿಲ್ಲ. ಹೌದು ಮತ್ತೆ ಈಗ ನಮ್ಮ ಹವ್ಯಾಸ ಉಂಟಲ್ಲ, ಈ ಹವ್ಯಾಸನು ನಮ್ಗೆ ಗಳಿಕೆ ಮಾಡಿಕೊಡುತ್ತದೆ. ಹೌದು ಅದು ಸಾಕು. ಹೌದು ಹಾಗಾಗಿ ತೃಪ್ತಿ ಇದೆ. 2 ಜನ ಹೆಣ್ಣು ಮಕ್ಕಳು, ಒಂದು ಮಗಳ ಮದುವೆ ಮಾಡಿದೆ, ಇನ್ನೊಂದು ಮಗಳ ಓದ್ತಾ ಇದ್ದಾಳೆ. ಹ್ಮ್ ತುಂಬಿದ ಕುಟುಂಬದಲ್ಲಿ ಒಟ್ಟಿಗೆ ಇದ್ದೇವೆ. ಹ್ಮ್ ನೀ ನನಗಿದ್ದರೆ ನಾನು ನಿನಗೆ ಹೇಳು ಪೊಲೀಸ್ ಮೇಲೆ ಹೋಗ್ತದೆ ಮನೆ. ಹ್ಮ್ ಅದು ಸಮಾಧಾನ ಉಂಟು. ಹೌದು. ಈಗ ಕಲಾ ಸರಸ್ವತಿ ಒಲಿದ್ರೆ ಮಾತ್ರ ಈ ರೀತಿಯಾದಂತಹ ಒಂದು ಬದುಕಲಿಕ್ಕೆ ಸಾಧ್ಯ. ಯಾಕಂದ್ರೆ ಕಲೆಗಾರರ ಆಗ್ಬೇಕು ಅನ್ನುವಂತಹ ಇಚ್ಛೆ ಇದ್ರೆ ಸಾಲೋದಿಲ್ಲ, ಅದು ನಮ್ಮ ಕೈಗೆ ಬರ್ಬೇಕು. ನಾವ್ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಅದಕ್ಕಾಗಿ ಸಮಯವನ್ನ ಕೊಡ್ಬೇಕು. ತಾವು ಅದನ್ನೆಲ್ಲವನ್ನ ಮಾಡಿ ಇಷ್ಟು ವರ್ಷಗಳ ಕಾಲ ಒಂದು ಆ ಮಾರ್ಕೆಟಿಂಗ್ ಫೀಲ್ಡ್ ಎಲ್ಲ ನೀವು ಇಟ್ಟುಕೊಂಡಿದ್ದೀರಿ ಇನ್ನೂ ಕೂಡ. ಯಾಕಂದ್ರೆ ಎಲ್ಲೆಲ್ಲಿಂದಲೋ ಬಂದು ನಿಮ್ಮ ಹತ್ರ ಒಂದು ಚಿತ್ರವನ್ನ ಬಿಡಿಸ್ಕೊಂಡು ಹೋಗುವಂತಹದ್ದಿರ್ಬಹುದು, ಅಥವಾ ನೀವೇ ಬರಿಬೇಕು ಇದಕ್ಕೆ ಅಂತ ಕಾದು ಬಿಡಿಸ್ಕೊಂಡು ಹೋಗುವಂತವ್ರು ಸಾಕಷ್ಟು ಜನರಿದ್ದಾರೆ. ಹಾಗಾಗಿ ತಮ್ಮ ಈ ಬದುಕಿನ ಬಗ್ಗೆ ನಿಮ್ಗೆ ಸಾಕಷ್ಟು ತೃಪ್ತಿ ಇದೆ ಅಂತ ಕೂಡ ಹೇಳಿದ್ರಿ. ಒಂದು ಶಿಕ್ಷಕರಾಗಿಯೂ ಹಾಗೂ ಹವ್ಯಾಸಿಗರಾಗಿಯೂ ಕೂಡ ಯಕ್ಷಗಾನದಲ್ಲಿ ಇರಬಹುದು ಸಾಕಷ್ಟು ವಿಚಾರಗಳಲ್ಲಿ ತಾವು ತೊಡಗಿಕೊಳ್ತಾ ಇದ್ದೀರಿ ಇತ್ತೀಚಿನ ದಿನಗಳಲ್ಲಿ. ತಮ್ಮ ಈ ಬದುಕು ಇದೇ ರೀತಿಯಾಗಿ ಮುಂದುವರಿಲಿ. ನಮ್ಮ ಜೊತೆ ಇಷ್ಟೊತ್ತು ಕುಳಿತು ನಿಮ್ಮ ಬದುಕನ್ನ ಮತ್ತೊಮ್ಮೆ ನಮ್ಮ ಎದುರಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು. ಹೌದು, ನಾನು ಇದರಲ್ಲಿ ನನ್ನ ಹೆಂಡತಿಗೆ ಮೊದಲು ಧನ್ಯವಾದ ಹೇಳ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಎಲ್ಲಾ ಸಾಧನೆಗಳ ಹಿಂದೂ ಅವ್ರು ಇರ್ತಾರೆ. ಹೌದು, ಖಂಡಿತವಾಗಿಯೂ. ಹಾಗಾಗಿ ನಮ್ಮನ್ನೆಲ್ಲ ಸಹಿಸ್ಕೊಂಡು ನಮ್ಗೆಲ್ಲ ಅನುಕೂಲವಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಕೊಡ್ತಾ ಸಪೋರ್ಟ್ ಮಾಡೋದವ್ರು ಅವ್ರು ಮುಖ್ಯವಾಗಿರ್ತಾರೆ. ಹಾಗಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಜೊತೆಗೆ ಈಗ ಈ ಮಾಧ್ಯಮದ ಮೂಲಕವಾಗಿ ಈ ಹಲವಾರು ಜನರಿಗೆ ನನ್ನ ಒಳತೋಟಿಗಳನ್ನ ಹೇಳಿಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ನಿಮಗೂ ಕೂಡ ನನ್ನ ಹಾರ್ದಿಕ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಸತೀಶ್ ಯಲ್ಲಾಪುರ್ ಅವರ ಕೃತಿಗಳನ್ನ, ಅವರ ರಚನೆಗಳನ್ನ ಮಾತ್ರ ತಾವಿಷ್ಟು ದಿನ ನೋಡ್ತಾ ಇದ್ರಿ. ಇವತ್ತು ಅವರ ಆ ಕೃತಿಗಳನ್ನ ರಚಿಸೋದಕ್ಕೆ ಕಾರಣೀಕರ್ತರು ಯಾರು, ಅವರ ಗುರುಗಳು ಯಾರು, ಅವರ ಸಾಧನೆಗಳು ಎಲ್ಲಿಯ ತನಕ ಹರಿದು ಬಂದು, ಹಾಗೆ ವಿದ್ಯಾರ್ಥಿಗಳ ಬಗ್ಗೆ ಅವರ ಕಾಳಜಿ ಏನು, ಎಲ್ಲ ವಿಚಾರಗಳನ್ನ ಅವರು ಇವತ್ತು ನಮ್ ಜೊತೆಗೆ ಹಂಚಿಕೊಂಡ್ರು. ಅವರನ್ನ ಈ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ನಾನು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾಧಕರ ಜೊತೆಗೆ ತಮ್ಮನ್ನ ಭೇಟಿ ಆಗ್ತೇನೆ. ನಮಸ್ಕಾರ.